ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತಮ್ಮದೇ ಆದ ಸೃಜನಶೀಲತೆಯಿಂದ ಮತ್ತು ಅನ್ವೇಷಣೆಗಳಿಂದ ತಮ್ಮ ಸುತ್ತಮುತ್ತಲಿನಲ್ಲಿ ಸಿಗುವಂತಹ ವಸ್ತುಗಳನ್ನೇ ಬಳಸಿ ಸಾಕಷ್ಟು ವಿಜ್ಞಾನ ಮಾದರಿಗಳನ್ನು ತಯಾರಿಸಿ ಹೆಸರುವಾಸಿಯಾಗಿರುವ ಹಾಗೂ ಪ್ರಶಂಸೆಗೆ ಒಳಗಾಗಿರುವ ಸುತ್ತೂರು ಶ್ರೀ ಕ್ಷೇತ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ನಿರ್ವಹಿಸ್ತಿರುವಂತಹ ಶ್ರೀ ಎಸ್ ಭರತ್ರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು. ಭಾಳ ಸಂತೋಷ ಆಗುತ್ತೆ. ಬಹುಶಃ ತಮ್ಮನ್ನು ನಾನು ಯುವ ವಿಜ್ಞಾನಿ ಅಂತಲೇ ಕರೆದ್ರೆ ತಪ್ಪಾಗಲಾರ್ದು ಅಂತ ಅಂದ್ಕೊಳ್ತೀನಿ. ಬಹುಶಃ ತಮ್ಮಂಥ ಯುವ ವಿಜ್ಞಾನಿಗಳು ಸಾಕಷ್ಟು ಸುತ್ತಮುತ್ತ ಇದ್ದಾರೆ. ಅವರುಗಳಿಗೆ ಒಂದಷ್ಟು ಉತ್ತೇಜನ ಸಹಕಾರ ಸಿಕ್ಬಿಟ್ರೆ ಬಹುಶಃ ಒಂದಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತಮ್ಮನ್ನು ನೋಡುವಾಗ ನನಗೆ ಅನಿಸುತ್ತೆ ಸರ್. ಹಾಗಾಗಿ ಎಲ್ಲ ನಮ್ಮ ಯುವಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಮತ್ತು ನಮ್ಮ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ ಸರ್. ಖಂಡಿತ ತುಂಬ ಧನ್ಯವಾದಗಳು ಸರ್. ನನ್ನಂಥವ್ರನ್ನ ಗುರುತಿಸಿ ನೀವು ಇಲ್ಲಿ ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು. ಜೊತೆಗೆ ಅದೇ ಯುವ ವಿಜ್ಞಾನದಕ್ಕಿಂತ ಎಲ್ಲರೂ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳುಗಳು ಎಲ್ಲರೂ ಅಷ್ಟೇ ಒಂದಷ್ಟು ಅವರಲ್ಲಿ ಒಂದಷ್ಟು ಕಲೆಗಳಿರುತ್ತೆ, ಅದನ್ನೊಂದಷ್ಟು ಗುರುತಿಸೋ ಒಂದಷ್ಟು ವ್ಯಕ್ತಿಗಳು ಬೇಕು. ಅದರಲ್ಲಿ ನೀವು ಗುರುತಿಸಿದ್ದೀರಾ, ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಸರ್, ನನಗೆ ಒಂದು ಮೊದಲನೇ ಪ್ರಶ್ನೆ ಹುಟ್ಟೋದೇನೆಂದರೆ, ತಾವು ತಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ಒಂದು ವಿಜ್ಞಾನದ ಮಾದರಿಗಳನ್ನು ತಯಾರಿಸುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀರಿ ತಾವು. ಇದು ಹೇಗೆ, ಇದಕ್ಕೆ ಪ್ರೇರಣೆ ಏನು ಅಂತ? ಪ್ರೇರಣೆ ಅಂದರೆ ಸರ್, ನನಗೆ ಚಿಕ್ಕ ವಯಸ್ಸಿಂದನೂ ಆ್ಯಕ್ಚುಲಿ ನಾನು ಡ್ರಾಯಿಂಗ್ ಮಾಡ್ತಿದ್ದೆ. ಸಣ್ಣ ವಯಸ್ಸಿಂದನೂ ಚಿತ್ರ ಬರೆಯುವಂಥದ್ದು ಅದು ನನಗೆ ಆಸಕ್ತಿ. ಜೊತೆಗೆ ಸುತ್ತಮುತ್ತಲಿ ಹೇಗೆ ಕೆಲಸ ಮಾಡುತ್ತೆ, ಈಗ ಕೆಲವೊಂದು ಹೆಲಿಕಾಪ್ಟರ್ ನೋಡಿದ್ರೆ ಅಥವಾ ಏರೋಪ್ಲೇನ್ ನೋಡಿದ್ರೆ ಅದು ಹೇಗಾರುತ್ತೆ, ಅದು ಹೇಗೆ ಮೇಲ್ಗಡೆ ಹೋಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಂಗೆ ಚಿಕ್ಕ ವಯಸ್ಸಲ್ಲಿ. ಜೊತೆಗೆ ನನಗೆ ಸ್ಕಲ್ಪ್ಚರ್ ಮಾಡೋದಕ್ಕೂ ಇಷ್ಟ. ಗಣಪತಿ ಕೂರಿಸ್ತಾ ಇದ್ರು ನಮ್ಮ ಮನೆ ಹತ್ರ. ನಮ್ಮದು ಊರು ಬಂದು ಚಾಮರಾಜನಗರ. ಸೊ ಚಾಮರಾಜನಗರದಲ್ಲಿ ಗಣಪತಿ ರಂಗಪ್ಪ ಅಂತ ಒಬ್ರು ಇದ್ರು. ಸೊ ಅವರು ಗಣಪತಿಗಳನ್ನ ಮಾಡೋದು, ಅವ್ರ ಮನೆ ಹತ್ರ ಹೋದಾಗ ಗಣಪತಿ ಹೇಗೆ ಮಾಡ್ತಾರೆ ನೋಡೋದು. ನಾವು ಸುಮಾರು ಅವಾಗ ನಾನು 1ನೇ ಕ್ಲಾಸು LKG ಅನಿಸುತ್ತೆ ಆಗಿನಿಂದ ಸಮಯ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಮಣ್ಣುಗಳನ್ನ ತೊಗೊಂಡು ಗಣಪತಿಗಳನ್ನ ನಾನು ಮಾಡೋದು, ಟ್ರೈ ಮಾಡೋದು ಹೇಗೆ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಪೇಂಟ್ ಬೆಳೆಯೋದು. ಸೊ ಈ ರೀತಿ ನನ್ನ ಸ್ಟಾರ್ಟ್ ಆಗಿದ್ದು. ಜೊತೆಗೆ ಆವಾಗ ನಂಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಜ್ಞಾಪಕ ಇರೋ ಹಾಗೆ JCB ಬರುತ್ತಿತ್ತು. ಸೊ JCB ಹೇಗೆ ಕೆಲಸ ಮಾಡುತ್ತೆ ಅನ್ನೋದೊಂದು ನನಗೆ ಕ್ಯೂರಿಯಾಸಿಟಿ. ಸೊ ಅಂದರೆ ವಸ್ತುಗಳನ್ನ ನಾವು ಯಾವ ರೀತಿ ನೋಡಬೇಕಂದ್ರೆ ತುಂಬ ಕ್ಯೂರಿಯಸ್ ಆಗಿ ನೋಡಬೇಕು, ಅದು ಹೇಗೆ ಕೆಲಸ ಮಾಡುತ್ತೆ ಏನು. ಸೊ ಆ ಕ್ಯೂರಿಯಾಸಿಟಿ ನನಗೆ ಒಂದಷ್ಟು ಮಾಡೆಲ್ಗಳು ಮಾಡೋಕ್ಕೆ ಟ್ರೈ ಮಾಡ್ತು. ಸೊ ನಾವೇ ಕೂತು ಯಾಕೆ ಟ್ರೈ ಮಾಡಬಾರ್ದು. ನಮ್ಮ ಸುತ್ತಮುತ್ತಲಿರೋದು ಜನಗಳು ಹಾಗೆ ಹೆಲ್ಪ್ ಮಾಡಿದ್ರು. ಮಾಡ್ತಾ ಇದೆಯಾ ಮಾಡು, ಹಂಗೆ ಸುಮ್ಮನೆ ಬೇರೆ ಹೆಸರಿಂದ ಕರೆಯೋಕ್ಕೆ ಶುರು ಮಾಡಿದೆ, ನಿಮ್ಗೆ ವಿಜ್ಞಾನಿ ಸೈಂಟಿಸ್ಟು ಆ ರೀತಿ ಕರೆಯೋಕ್ಕೆ ಶುರು ಮಾಡಿದ್ರು. ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಎಲ್ಲ ನೋಡಿ ಯಾವ ಥರ ಕೆಲಸ ಮಾಡ್ತಿದ್ದು, ಹೇಗೆ ವರ್ಕ್ ಆಗುತ್ತೆ ಸೊ ಅನ್ನೋದೊಂದು ಕ್ಯೂರಿಯಾಸಿಟಿ. ಅದಾದಮೇಲೆ ಡ್ರಾಯಿಂಗ್ ಮಾಡ್ತಿದ್ದೆ ನಾನು. ಆಲ್ಮೋಸ್ಟ್ 4th 5th ತನಕ ನಾನು ಆಲ್ಮೋಸ್ಟ್ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ ಚೆನ್ನಾಗಿ. ಜೊತೆಗೂ ಈ ರೀತಿ ಒಂದು ಸೈನ್ಸ್ ಮಾಡೆಲ್ಗಳು ಅಂದರೆ ಕಾಂಪಿಟೇಷನ್ಸ್ ಯಾವುದು ನಾನು ಮಾಡಿರಲಿಲ್ಲ. ಸುಮ್ಮನೆ ನಂದು ವೈಯಕ್ತಿಕವಾಗಿ ನನಗೇನೊಂದು ಐಡಿಯಾ ಬರುತ್ತೆ, ಅದರಲ್ಲಿ ನಾನು ಒಂದಷ್ಟು ಡ್ರಾಯಿಂಗ್ಸ್ಗಳು, ಅದು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡೋದು, ಅದ್ರ ಬಗ್ಗೆ ಏನಾರು ಒಂದು ಚಿತ್ರಗಳು ಬರೆಯೋದು, ಆ ರೀತಿ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಈ ಕಾಂಪಿಟೇಷನ್ ಅಂತ ಬಂದಿದ್ದು ಎಲ್ಲಿ ಅಂದರೆ, ನಾನು 8th ಸ್ಟ್ಯಾಂಡರ್ಡಲ್ಲಿ JSS ಬಾಯ್ಸ್ ಹೈಸ್ಕೂಲ್ ಚಾಮರಾಜನಗರ ಅಲ್ಲಿಗೆ ಜಾಯ್ನ್ ಆದೆ. ಅಲ್ಲಿ ಸುತ್ತೂರಿಗೆ ವರ್ಷ ಸೈನ್ಸ್ ಮಾಡೆಲ್ಗಳು ಇಡಬೇಕು ಅಂತ ಹೇಳಿದ್ರು. ಸೊ ನಾನು ಈ ರೀತಿ ಎಲ್ಲ ಮಾಡ್ತಿದ್ದು ನೋಡಿ, ನಾನು ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದು ನೋಡಿ, ನಮ್ಮ VR ಸರ್ ಇದ್ದಾರೆ, ವೆಂಕಟರಾಜು ಸರ್ ಅಂದ್ಬಿಟ್ಟು ಡ್ರಾಯಿಂಗ್ ಟೀಚರು. ಅವರು ನಾನು ಡ್ರಾಯಿಂಗ್ ಮಾಡೋದನ್ನು ಗುರುತಿಸಿ, ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯಾ, ಕಾಂಪಿಟೇಷನ್ ಮಾಡು ಅಂತ ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಹೇಳಿ ಕಾಂಪಿಟೇಷನ್ ಹೋಗಿದ್ದೆಲ್ಲ ಪ್ರೈಸ್ ಬಂತು ನನಗೆ, ಫಸ್ಟ್ ಪ್ರೈಸೇ ಬಂತದ್ದು. ಸೊ ಕಾಂಪಿಟೇಷನಲ್ಲೂ ಪ್ರೈಸ್ ಬರ್ತಿತ್ತು. ಅದಾದ ಜೊತೆಗೆ ನನಗೆ ಅವಾಗ ಹೈಸ್ಕೂಲಲ್ಲಿದ್ದಾಗ ಮೈಕ್ರೋಸ್ಕೋಪ್ ಉಚಿತ. ಮೈಕ್ರೋಸ್ಕೋಪ್ ಆ್ಯಕ್ಚುಲಿ ನಾನು ನೋಡಿರಲಿಲ್ಲ, ಲೈವ್ ಆಗು ನಾನು ನೋಡಿರಲಿಲ್ಲ ಮೈಕ್ರೋಸ್ಕೋಪನ್ನ ಹೇಗೆ ವರ್ಕ್ ಆಗುತ್ತೆ ಏನು ಅಂದ್ಬಿಟ್ಟು. ಪುಸ್ತಕದಲ್ಲಿತ್ತು, ನಮ್ಮ ಹೈಸ್ಕೂಲ್ ಪುಸ್ತಕದಲ್ಲಿ ಮೈಕ್ರೋಸ್ಕೋಪ್ ಎಲ್ಲ ಇತ್ತು. ಆ ಮೈಕ್ರೋಸ್ಕೋಪ್ ಹೇಗೆ ಕಾಣುತ್ತೆ ಏನು ನನಗೂ ಗೊತ್ತಿಲ್ಲ. ನಮ್ಮ ತಾಯಿ ಹೇಳ್ಕೊಡ್ತಾಯಿದ್ರು ನನಗೆ, ಯಾಕೆಂದರೆ ನಮ್ಮ ತಾಯಿ ಓದಿರೋದು CBZ ಬ್ಯಾಂಗ್ಳೂರಲ್ಲಿ. ಅವರು CBZ ಓದಿದ್ದಾರೆ ನಮ್ಮ ತಾಯಿಯವರು. ಅವರು ನಂಗೆ ಕೆಲವೊಂದಷ್ಟು ಅವ್ರ ಎಕ್ಸ್ಪೆರಿಮೆಂಟ್ಸ್ಗಳು, ಡಿಸೆಕ್ಷನ್ಸ್ ಹೇಗೆ ಮಾಡ್ತಿರೋ ಅದನ್ನು ಹೇಳ್ಕೊಡ್ತಿದ್ರು ನನಗೆ. ಸೊ ಹೇಳ್ಬೇಕಾದ್ರೆ ನಮ್ಮ ತಾಯಿಯೇ ನಮಗೆ ಗುರು. ಅವ್ರು ನಮಗೆ ಒಂದಷ್ಟು ಅವ್ರು ಕಲ್ತಿರೋದನ್ನು ನನಗೆ ಹೇಳ್ಕೊಡ್ತಿದ್ರು. ಮೈಕ್ರೋಸ್ಕೋಪಲ್ಲಿ ಹೇಗೆ ಕಾಣುತ್ತೆ ಏನು ನಂಗೆ ಹೇಳೋರು, ಹಿಂಗೆಲ್ಲ ಸೆಲ್ಸ್ ಕಾಣುತ್ತೆ,
ಈರುಳ್ಳಿ ಸಿಪ್ಪೆ ತೆಗೆದು ನೋಡ್ರಿ ಹಂಗೆ ಕಾಣುತ್ತೆ ಅಂದ್ಬಿಟ್ಟು. ಆಯಿತು ಅದ್ರ ಒಳಗಡೆ ಹೇಗಿದೆ ಅಂತ ನಮ್ಮ ತಾಯಿಗೂ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ, ಬಟ್ ಹೇಳ್ತಾಯಿದ್ರು ಹಿಂಗೆ ಕಾಣುತ್ತೆ ಅಂದ್ಬಿಟ್ಟು. ನನಗೆ ಕ್ಯೂರಿಯಾಸಿಟಿ ಹೇಗೆ ಕಾಣುತ್ತೆ ಏನು ಅಂದ್ಬಿಟ್ಟು. ಅದಾದಮೇಲೆ ಒಂದು ಸಣ್ಣ ಲೆನ್ಸು ಯಾವುದು ಅಂತಂದರೆ, ನಾವು ಜಾತ್ರೆಗಳಲ್ಲಿ ಒಂದು ಕ್ಯಾಮ್ರಾ ಥರ ಬರುತ್ತೆ, ಸೊ ಹಿಂಗೆ ತಿರುಗಿಸ್ತಾ ಇದ್ರೆ ಫಿಲಮ್ ಹೀರೋಯಿನ್ಸ್ ಎಲ್ಲ ಹೋಗ್ತಾರೆ ಒಂದು ಜಾತ್ರೆ, ಅದ್ರ ಒಳಗಡೆ ಒಂದು ಲೆನ್ಸ್ ಇತ್ತು. ಅದು ಸಣ್ಣ ಇಮೇಜ್ನ ಮ್ಯಾಗ್ನಿಫೈ ಮಾಡಿ ತೋರಿಸುತ್ತೆ. ಆ ಸಣ್ಣ ಲೆನ್ಸನ್ನು ಬಳಸಿ ಒಂದು ಚಿಕ್ಕದು ಮೈಕ್ರೋಸ್ಕೋಪ್ ಮಾಡಿದೆ. ಅದು ಹೇಗೆ ಕಾಣ್ತಿತ್ತು ಅಂದರೆ ಆಲ್ಮೋಸ್ಟ್ ಸೆಲ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಕರೀತಾರೆ ಅದನ್ನು, ನನಗೂ ಗೊತ್ತಿರಲಿಲ್ಲ. ಆಯಿತು ಅದಾಯಿತು, ಇದನ್ನೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡು ಅಂತೇಳಿ ಅಲ್ಲಿ ನಮ್ಮ ಸೈನ್ಸ್ ಟೀಚರು ಅವ್ರು ಹೇಳಿದ್ರು, ಇದನ್ನೇ ದೊಡ್ಡ ಮಟ್ಟದಲ್ಲಿ ಮಾಡು, ಸುತ್ತೂರಲ್ಲಿ ಎಕ್ಸಿಬಿಷನಲ್ಲಿ ಇಡೋಣ, ಸೆಲೆಕ್ಟ್ ಆದರೆ ಎಕ್ಸಿಬಿಷನಲ್ಲಿ ಇಡೋಣ, ನಿಮಗೆ ಒಂದಷ್ಟು ಇದಾಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಅದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದ್ಬಿಟ್ಟು ಅದು ಪ್ಲೇವುಡ್ಡಲ್ಲಿ ಮಾಡಿದೆ. ಸೊ ಪ್ಲೇವುಡ್ಡಲ್ಲಿ ಮಾಡಿ ಅದು ಈಗಲೂ ನನ್ನ ಹತ್ರ ಇದೆ ಅದು. ಸೊ ಅದರಲ್ಲಿ ಈಗಲಿನ ಪ್ಯಾರಾಮ್ಯೂಸಿಯಮ್ಸ್ ಎಲ್ಲ ಪರ್ಮನೆಂಟ್ ಸ್ಲೈಡ್ಸ್ ಎಲ್ಲ ಕೊಟ್ಟರು, ಅದನ್ನು ಇಟ್ಟಿದ್ದೆ. ಸುತ್ತೂರ್ಗೆ ಸೆಲೆಕ್ಟ್ ಆಗಿ ಸುತ್ತೂರಲ್ಲಿ ಬಂದ್ಬಿಟ್ಟು ಅಲ್ಲಿ ಕಾನ್ಸಲೇಷನ್ ಪ್ರೈಸ್ ಬಂತು ನನಗೆ. ಅವಾಗ ₹100 ಕಾನ್ಸಲೇಷನ್ ಪ್ರೈಸ್ ಅದು. ಸೊ ಅಲ್ಲಿಂದ ನನಗೆ ಓಕೆ ನಾ ಸೈನ್ಸ್ ಮಾಡಲು ಒಂದಷ್ಟು ಮಾಡ್ಬೋದು ಅಂದ್ಬಿಟ್ಟು. ಅದಾದ್ಮೇಲೆ ನಾನು ಮಾಡಲ್ ಮಾಡಿದ್ಮೇಲೆ ನಾನು ಆ್ಯಕ್ಚುಲಿ ಒರಿಜಿನಲ್ ಮೈಕ್ರೋಸ್ಕೋಪ್ ನಾನು ನೋಡಿದ್ದು, ಮುಟ್ಟಿ ಫೀಲ್ ಮಾಡಿದ್ದು. ಅಲ್ಲಿ ತನಕ ನಾನು ಮೈಕ್ರೋಸ್ಕೋಪನ್ನು ನೋಡಿರಲಿಲ್ಲ. ಜೊತೆಗೆ ನೆಕ್ಸ್ಟ್ ಇಯರು ಇನ್ನೊಂದೇನಾರು ಮಾಡಲ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅವಾಗ ನಾನೇನಂತಂದರೆ ನಮ್ಮ ಶ್ರೀನಿವಾಸ್ ಸರ್ ಅಂತಿದ್ರಲ್ಲಿ ಇದ್ರು, ನಾವು ಓದ್ತಿರ್ಬೇಕಾದ್ರೆ 2009-08 ಆ ಸಮಯದಲ್ಲಿ ಶ್ರೀನಿವಾಸ್ ಸರ್ ಅಂತಿದ್ರು. ಅವರು ಟೆಲಿಸ್ಕೋಪ್ ಎಲ್ಲ ನಾವೇ ಗ್ರೈಂಡ್ ಮಾಡಿದಪ್ಪ, ನಮಗೆ ಟೆಲಿಸ್ಕೋಪ್ ವರ್ಕ್ಶಾಪ್ ಮಾಡಿದ್ದು ಸುತ್ತೂರಲ್ಲಿ. ಅಲ್ಲಿ 2004-05 ಟೆಲಿಸ್ಕೋಪ್ ವರ್ಕ್ಶಾಪ್ ಮಾಡಿದ್ವಿ. ಅಲ್ಲೇ ನಮ್ಮ ಟೀಚರ್ಸ್ಗಳೆಲ್ಲ ಸೇರಿ ಒಂದಷ್ಟು ಟೆಲಿಸ್ಕೋಪ್ ಮಾಡಿದ್ದೀವಿ. ಅದರಲ್ಲಿ ನಾವು ನಕ್ಷತ್ರಗಳೆಲ್ಲ ನೋಡ್ಬೋದು ಹಿಂಗೆ ಅಂತ ಹೇಳಿದ್ರು. ನನಗೆ ಅವಾಗ ಕ್ಯೂರಿಯಾಸಿಟಿ, ಟೆಲಿಸ್ಕೋಪ್ ಯಾವ ಥರ ಹೆಂಗೆ ವರ್ಕ್ ಆಗುತ್ತೆ ಏನು ಅಂದ್ಬಿಟ್ಟು, ಸರ್ ಯಾವ ಥರ ನೋಡ್ಬೋದಾ ಅಂತ ನಾನು ಕೇಳಿದೆ ನಮ್ಮ ಶ್ರೀನಿವಾಸ್ ಸರ್ನ. ಆಯಿತು ಸಂಜೆ ಸ್ಕೈ ವಾಚೇ ಮಾಡೋಣ ಬನ್ನಿಯಪ್ಪ, ಎಲ್ಲ ಹುಡುಗರಿಗೆ ಹೇಳೋಣ, ಸಂಜೆ ಸ್ಕೈ ವಾಚ್ ನಮ್ಮ ಶಾಲೆಯಲ್ಲೇ ಆವರಣದಲ್ಲೇ ಮಾಡೋಣ ಅಂತ ಹೇಳಿದ್ರು. ನಾನು ಅವಾಗ ಕ್ಯೂರಿಯಸ್ಸಿಂದ ಹೋದೆ. ಒಂದಷ್ಟು ಜನ ಬಂದಿದ್ರು. ನಮಗೆ 8ನೇ ಕ್ಲಾಸಾ? ಇಲ್ಲ, ನಾನು ಅವಾಗ 9ನೇ ಕ್ಲಾಸ್ ಇದ್ದೆ. 9ನೇ ಕ್ಲಾಸ್ ಇದ್ದೆ. 9ನೇ ಕ್ಲಾಸ್ ಇದ್ದಾಗ ನಮ್ಗೆ ಅವಾಗ ಊರಲ್ಲಿ ಇನ್ನೊಂದು ಏನಂತಂದರೆ ಸರ್, ಅದು ಸ್ಕೈ ವಾಚ್ ಅನ್ನೋದಕ್ಕೆ ಮುಂಚೆ ನಮ್ಮ ಊರಲ್ಲಿ ಕರೆಂಟ್ ಹೋಗ್ತಾಯಿತ್ತು. ನಾನು 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದಾಗ ಪೂರ್ತಿ ಲಾಕ್ಡೌನ್ ಅಂದರೆ ಶೆಡ್ ಒಂಥರ ಮಾಡ್ತಿದ್ರು, ಲೋಡ್ ಶೆಡ್ಡಿಂಗ್ ಅಂತ ಮಾಡ್ತಿದ್ರಲ್ಲ. ಬೇಸಿಗೆ ಟೈಮಲ್ಲಿ 2 ಅವರ್ 3 ಅವರ್ ನೈಟ್ ಕರೆಂಟ್ ಇರ್ತಿರ್ಲಿಲ್ಲ. ಆವಾಗ ಇಡೀ ಚಾಮರಾಜನಗರ ಕರೆಂಟ್ ಇರ್ತಿರ್ಲಿಲ್ಲ. ನಾವು ಸ್ಟಾರ್ ಗೇಸಿಂಗ್ ಮಾಡ್ಬೇಕಾದ್ರೆ ಈಗೆಲ್ಲ ಕೆಲವೊಬ್ಬರು ಲೈಟ್ ಪೊಲ್ಯೂಷನ್ ಇಲ್ದಿರೋ ಜಾಗಕ್ಕೆ ಹೋಗ್ತಾರೆ. ನಮ್ಮ ಚಾಮರಾಜನಗರ ಲಿಟ್ರಲಿ ಹೇಗಾಗ್ತಿತ್ತು ಅಂದರೆ 0 ಲೈಟ್ ಪೊಲ್ಯೂಷನ್ ಆಗ್ತಿತ್ತು. ನಕ್ಷತ್ರಗಳು ಹೇಗೆ ಕಾಣಿಸ್ತಿತ್ತು ಅಂದರೆ ಗ್ಯಾಪೇ ಇರ್ತಿರ್ಲಿಲ್ಲ, ಅಷ್ಟು ನಕ್ಷತ್ರಗಳು ಕಾಣಿಸ್ತಿತ್ತು ನಮಗೆ. ಈಗ ನಾವು ನೋಡೋದಕ್ಕೆ ಸಿಗೋದಿಲ್ಲ ಆ ರೀತಿ. ನನಗೆ ಅವಾಗ ಇನ್ನೂ ಕ್ಯೂರಿಯಸ್ ಬರ್ತಿತ್ತು, ಓಕೆ ಇದು ಹೆಂಗೆ ಕಾಣಿಸ್ತಿದೆ, ಹೆಂಗಿದು ಬರ್ತಾ ಇರುತ್ತೆ. ನಾನು ನನ್ನ ಫ್ರೆಂಡು ಟೆರೆಸ್ ಮೇಲೆ ಕೂತ್ಕೊಂಡು ಸುಮ್ಮನೆ ನಕ್ಷತ್ರಗಳನ್ನ ನೋಡ್ತಾ ಇದ್ವಿ. ಏನಿದು ಕರೆಂಟ್ ಬಂದ ಮೇಲೆ ನಕ್ಷತ್ರಗಳು ಮಾಯ ಆಗುತ್ತೆ, ಕರೆಂಟ್ ಆಫ್ ಆಗ್ತದೆ ಅಂದರೆ ನಕ್ಷತ್ರಗಳು ಕಾಣುತ್ತೆ. ಬಟ್ ನಮ್ಗೆ ಅವಾಗ ಲೈಟ್ ಪೊಲ್ಯೂಷನ್ ಅಂತ ಗೊತ್ತಿರಲಿಲ್ಲ. ಸೊ ಕರೆಂಟ್ ಬಂದಮೇಲೆ ಏನಕ್ಕೆ ಕಾಣಲ್ಲ, ಅದೊಂದು ಕ್ಯೂರಿಯಾಸಿಟಿ ಇತ್ತು. ಎಲ್ಲ ಯಾಕೆ ಹಂಗೆ ಕಾಣುತ್ತೆ, ಏನು ಹಂಗೆ ಕಾಣುತ್ತೆ ಅಂದ್ಬಿಟ್ಟು. ಸೊ ಅದೊಂದು ಕ್ಯೂರಿಯಸ್ ಒಂದು ಕಡೆ. ಸೊ ನಮ್ಮ ಸರ್ ಹೇಳಿದ್ರಲ್ಲ ಸ್ಕೈ ವಾಚ್ ಮಾಡೋಣ ಅಂದ್ಬಿಟ್ಟು, ಓಕೆ ನಾನು ಫಸ್ಟ್ ಟೈಮ್ ಟೆಲಿಸ್ಕೋಪ್ ನೋಡ್ತಾ ಇರೋದು ನಾನು, ಹೋಗಿ ನೋಡೋಣ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನನ್ನ ಕ್ಯೂರಿಯಾಸಿಟಿ. 8 ಗಂಟೆ ಆಲ್ಮೋಸ್ಟ್ 8-9 ಗಂಟೆ ಆಯಿತು ಸ್ಕೈ ವಾಚ್ ನಾವು ಮಾಡೋದು. ನೋಡಿದ್ವಿ, ಒಂದು ದೊಡ್ಡ ಪೈಪ್ ಥರ ತಂದಿಟ್ರು. ಏನಿದು ಅಂತ ನನಗೂ ಗೊತ್ತಾಗ್ತಿಲ್ಲ. ನಾನು ಟೆಲಿಸ್ಕೋಪ್ ಅವಾಗೆಲ್ಲ ನಾನು ನೋಡ್ತಿದ್ದೇನಂತಂದರೆ ಒಂದು ಲೆನ್ಸ್ ಇರ್ತಿತ್ತು, ಲೆನ್ಸಿಂದ ಇನ್ನೊಂದು ಲೆನ್ಸ್ ಆ ಥರ ಬರ್ತಿತ್ತು. ಇದೇನು ಕೊಳವೆ ಥರ ಇದೆ, ಇದೇನು ಹಿಂಗೆ ಬಗ್ಗೆ ಹಿಂಗೆ ಹಿಂದ್ಗಡೆಯಿಂದ ನೋಡೋ ಬದಲು ಮೇಲ್ಗಡೆಯಿಂದ ನಾವು ನೋಡ್ತಾ ಇದ್ದೀವಲ್ಲ, ಯಾವ ಥರ ಟೆಲಿಸ್ಕೋಪ್ ಇದು ಮಾತ್ರ ನೋಡಿದ್ರೆ. ಹೌದು. ಅದನ್ನು ನಾನು ಒಂದು TV ಶೋಸಲ್ಲೇ, ಅದು ನ್ಯಾಷನಲ್ ಜಿಯೋಗ್ರಫಿಕ್ ಬರ್ತಿತ್ತಲ್ಲ, ಅದನ್ನು ನಾನು ಅದರಲ್ಲಿ ಒಂದಷ್ಟು ಟೆಲಿಸ್ಕೋಪ್ಸ್ನ ನೋಡಿದ್ದೆ. ಸೊ ಆ ರೀತಿ ಇಲ್ವಲ್ಲ, ಇದು ಯಾವ ಥರ ಟೆಲಿಸ್ಕೋಪ್ ಇದು ಅಂತ ನನ್ನ ಕ್ಯೂರಿಯಾಸಿಟಿ ಬಂತು. ನಾನು ನಮ್ಮ ಸರ್ನ ಕೇಳಿದೆ, ಸರ್ ಇದು ಏನು ಟೆಲಿಸ್ಕೋಪ್ ಇದು ಯಾವ ಥರ ಟೆಲಿಸ್ಕೋಪ್ ಅಂತ ನಮ್ಮ ಶ್ರೀನಿವಾಸ್ ಸರ್ನ ಕೇಳಿದೆ. ಅವರು ಇದು ನ್ಯೂಟೋನಿಯನ್ ಟೆಲಿಸ್ಕೋಪ್ ಅಂತಾರಪ್ಪ, ಇದ್ರ ಹಿಂದ್ಗಡೆ ಒಂದು ಕಾನ್ಕೇವ್ ಮಿರರ್ ಇರುತ್ತೆ. ಆ ಮಿರರು ಲೆನ್ಸ್ ಥರ ಕೆಲಸ ಮಾಡುತ್ತೆ. ಆ ಮಿರರಿಂದ ಪೈಪ್ ಒಳಗಡೆಯಿಂದ ಬಿದ್ದು ಬೆಳಕು ಮಿರರಿಗೆ ಬಿದ್ದು, ಅದು ಸೆಕೆಂಡ್ರಿ ಮಿರರ್ ಅಂತಿರುತ್ತೆ, ಅಲ್ಲಿಗೆ ಬಿದ್ದು ನಮ್ಮ ಐಪೀಸ್ ಅಂತಿರುತ್ತೆ, ಅಲ್ಲಿಗೆ ಕಾಣ್ಬಿಟ್ಟು ನಾವು ಫೋಕಸ್ ಮಾಡ್ತೀವಿ. ಇದು ಈ ಥರ ನಾವು ಕೈಯಲ್ಲೇ ಮಾಡಿದ್ದು ಮಿರರು. ಇದನ್ನು ಸಿಲಿಕಾನ್ ಕಾರ್ಬೈಡ್ ಅಂತ ಕರೀತಾರೆ. ಅದು ಸಿಲಿಕಾನ್ ಕಾರ್ಬೈಡ್ ಅಂತ ಒಂದು ಕ್ರಿಸ್ಟಲ್ಸ್ ಮಣ್ಣು ಥರ, ಅದು ಸ್ಯಾಂಡ್ ಲೈಕ್ ಸ್ಟ್ರಕ್ಚರ್ ಅದು. ಅದನ್ನು ಮಣ್ಣು ಥರ ಹಾಕಿ ನಾವು 1-2 ಗ್ಲಾಸ್ ಬ್ಲ್ಯಾಂಕ್ನ ಉಜ್ಜಿ ಈ ರೀತಿ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದು ನನಗವರು. ಸೊ ಅವ್ರು ಹೇಳಿದಾಗ ನನಗೂ ಒಂಥರ ಕ್ಯೂರಿಯಾಸಿಟಿ ಬಂತು. ಸರ್ ನಾನು ನೋಡ್ಬೋದ ಟೆಲಿಸ್ಕೋಪ್ನ ಅಂತ ಹೇಳಿದ್ರು. ನಾನು ಕೇಳಿದೆ ಅವ್ರಿಗೆ. ಆಯಿತು ಅಂತ ಅವ್ರು ಕೀನೇ ಕೊಟ್ಬಿಟ್ರು, ಲ್ಯಾಬ್ ಕೀ ಕೊಟ್ಬಿಟ್ರು. ಹೋಗಿ ನೋಡು, ಆಯಿತು ನಿನಗೇನು ಆಸೆ ಇದೆ ಹೋಗಿ ನೋಡು ಅಲ್ಲಿ ಲ್ಯಾಬ್ ಕೀ ಕೊಟ್ಬಿಟ್ಟು ನನಗೆ ಕಳಿಸಿದ್ರು. ನಾನು ಚಾಮರಾಜನಗರದಲ್ಲಿದ್ದಾಗ, ನಮ್ಮ ಬಾಯ್ಸ್ ಸ್ಕೂಲಲ್ಲಿದ್ದಾಗ ಲ್ಯಾಬ್ ಕೀ ತೆಗೆದ್ಬಿಟ್ಟು ನಾನು ಟೆಲಿಸ್ಕೋಪ್ನ ಎಲ್ಲ ನೋಡೋದು, ಹೆಂಗಿದೆ, ಹೆಂಗೆ ವರ್ಕ್ ಆಗುತ್ತಿದ್ದು, ಏನು ಮೌಂಟು ನನಗೆ ಗೊತ್ತಿರಲಿಲ್ಲ ಅವಾಗ ಹೆಸರು. ನಾನು ಎಲ್ಲನೂ ತೆಗೆದು ನೋಡೋದು, ಹಂಗೆ ಕೂರಿಸ್ತಾ ಇದ್ದೆ. ನೋಡ್ಬಿಟ್ಟು ಇದು ಹೆಂಗೆ ವರ್ಕ್ ಆಗುತ್ತೆ, ಏನಿದು ಮಿರರ್ ಹೆಂಗೆ ಅಡ್ಜಸ್ಟ್ ಮಾಡಿ ಕೂರಿಸ್ತಿರ್ತಾರೆ. ಆಮೇಲೆ ನೋಡಿದಾಗ ಒಂದಷ್ಟು ಫೋಕಲ್ ಲೆಂತ್ ಇಷ್ಟು ಇರಬೇಕು ಅಂತ ಮೈಂಡಲ್ಲಿ ಏನೋ ಬಂತು ನನಗೆ, ಹೊಡಿತು. ಓಕೆ ಇಷ್ಟು ಫೋಕಲ್ ಲೆಂತ್ ಇಷ್ಟು ಇರಬೇಕು. ನಾನು ಅದೇ ಥರ ಲ್ಯಾಬ್ ಎಲ್ಲರೂ ಇದೆಯಾ ಸರ್, ನಮಗೆ ಇಲ್ಲಿ ಲ್ಯಾಬು ಸಿಗುತ್ತೆ ಈ ರೀತಿ ಮಿರರ್ ತೊಗೊಳೋದಕ್ಕೆ ಅಂತ ಕೇಳಿದೆ ನಾನು.
ಈ ಮಿರರ್ ಸಿಗೋದಿಲ್ಲಪ್ಪ ನಿಮಗೆ, ನಾವೇ ಮಾಡೋವಂಥದ್ದು. ನಿಂಗೆ ತೊಗೋಬೇಕು ಸಣ್ಣ ಪುಟ್ಟ ಮಿರರ್ಗಳು ಬೇಕಂದರೆ ಮೈಸೂರಲ್ಲಿ ವಿಜಯ ಲ್ಯಾಬ್ಸ್ ಅಂತಿದೆ, ಅಲ್ಲಿ ಹೋಗಿ ಕೇಳು, ನಿಂಗೆ ಒಂದಷ್ಟು ಲ್ಯಾಬಲ್ಲಿ ಎಕ್ವಿಪ್ಮೆಂಟ್ಗಳು ಸಿಗುತ್ತೆ ನಿನಗೆ ಅಂತಂದ್ರು. ಸೊ ಅಲ್ಲಿ ಹೋದಾಗ ನನಗೆ ಕಾನ್ಕೇವ್ ಮಿರರ್ ಅಂತ ಕೇಳಿದೆ. ಅವ್ರು ದೊಡ್ಡದು ಯಾವುದೇದೋ ಕೊಟ್ಟರು, ಬಟ್ ಇದರಲ್ಲಿ ಆ ಒಂದು ಚಿಕ್ಕ ಮಿರರ್ ಕೊಟ್ಟರು ನನಗೆ. ಅದು ನೋಡಿದಾಗ ಫೋಕಲ್ ಲೆಂತ್ ಉದ್ದ ಇದೆ ಅಂತ ನನಗೊಂದು ಕಾನ್ಸೆಪ್ಟ್ ಗೊತ್ತಾಯಿತು. ಆ್ಯಕ್ಚುಲಿ ಅದನ್ನು ನನಗೆ ಯಾರೂ ಹೇಳಿರಲಿಲ್ಲ. ನನ್ನ ಮೈಂಡಲ್ಲಿ ಏನೋ ಬಂತು, ಓಕೆ ನಮ್ಗೆ ಇಲ್ಲಿ ಹಿಂಗೆ ಕಾಣಬೇಕಾದ್ರೆ ಏನೋ ಫೋಕಲ್ ಲೆಂತ್ ಉದ್ದ ಇರಬೇಕು ಅಂತ ಮನ್ಸಿಗೆ ಬಂತು. ಅದೇ ಥರ ಮಿರರ್ನ ಹುಡುಕಿ ತಂದು ಟೆಲಿಸ್ಕೋಪ್ ಮಾಡಿ ನಮ್ಮ ಸರ್ಗೆ ತೋರಿಸ್ದೆ. ಚೆನ್ನಾಗಿ ಮಾಡಿದ್ಯಾ, ಓಕೆ ಇದನ್ನು ಸುತ್ತೂರಲ್ಲಿ 10th, ಆವಾಗ ನಾ 10th ಇದ್ದೆ. ಓಕೆ ಇದನ್ನು ಸುತ್ತೂರಲ್ಲಿ ಎಕ್ಸಿಬಿಷನ್ಗಿಡು, ಹೆಂಗೆ ಸೆಲೆಕ್ಟ್ ಆಗುತ್ತೆ ನೋಡೋಣ. ಕ್ಲಸ್ಟರ್ ಮಟ್ಟದಲ್ಲಿ ನಾವು ಅರಕಲವಾಡಿಲಿ ಇಟ್ಟಿದ್ವಿ ಎಕ್ಸಿಬಿಷನ್. ಅವಾಗ ದೊಡ್ಡ ಟೆಲಿಸ್ಕೋಪನ್ನು ನನಗೆ ವಹಿಸ್ಬಿಟ್ಟಿದ್ರು, ನೀನೇ ನೋಡ್ಕೋ ಇದ್ರ ಜೊತೆ ಅದನ್ನು ನೀನೇ ನೋಡ್ಕೊತ ಬಿಟ್ಬಿಟ್ಟಿದ್ರು. ಆ ದೊಡ್ಡ ಟೆಲಿಸ್ಕೋಪು ಪ್ಲಸ್ ಈ ಸಣ್ಣ ಟೆಲಿಸ್ಕೋಪ್ ಇದೇನಾ ನೀವು ಮಾಡಿದ್ದು? ಹೌದು ಇದೆ ಸರ್, ಇದೆ ಇದು ನಾನು ಮಾಡಿದ್ದು. ಸೊ ಇದರಲ್ಲಿ ಏನು ಬಳಸಿದ್ದೀವಿ ಅಂತಂದರೆ, ಇಲ್ಲಿ ಹಿಂದೆ ಒಂದು ಕಾನ್ಕೇವ್ ಮಿರರ್ ಇದೆ ಸರ್. ಸೊ ಹಿಂದೆ ಒಂದು ಕಾನ್ಕೇವ್ ಮಿರರ್ ಇದೆ, ಇಲ್ಲಿಂದ ಸೆಕೆಂಡ್ರಿ ಮಿರರ್ ಅಂತ ಹೇಳ್ತೀವಿ ಇದನ್ನ. ಇದು ಎಲ್ಲಿ ಕಟ್ ಮಾಡಿಸ್ಕೊಟ್ಟಿದ್ದೆ ಅಂದರೆ, ನಮ್ಮ ಅಂಗಡಿ ಇದೆ, ಗುರು ಪ್ರಿಂಟರ್ಸ್ ಅಂದ್ಬಿಟ್ಟು ನಮ್ಮ ಪ್ರಿಂಟಿಂಗ್ ಬರ್ಸ್ ಅಂಗಡಿ ಇತ್ತು. ಅದ್ರ ಪಕ್ಕದಲ್ಲಿ ಫೋಟೋ ಕಟ್ ಆಗ್ತಾರಲ್ಲ ಅವ್ರಿದ್ರು, ಅವ್ರ ಹತ್ರ ಒಂದು ಸಣ್ಣ ತೆಳುವು ಮಿರರ್ ಇತ್ತು. ಅವ್ರ ಹತ್ರ ಕಾಡ್ಸಿ ಪೀಡ್ಸಿ ಸಣ್ಣದಾಗ ಕಟ್ ಮಾಡ್ಕೊಡಿ, ಇನ್ನೂ ಸಣ್ಣದಾಗ ಕಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿ ಸಣ್ಣ ಮಿರರ್ ಕಟ್ ಮಾಡಿಸ್ಕೊಂಡೆ. ಅಲ್ಲಿ ಸೆಕೆಂಡ್ರಿ ಮಿರರ್ ಅವ್ರು ಸಣ್ಣದಾಗ ಕಟ್ ಮಾಡ್ಕೊಟ್ರು. ಅವರು ಸ್ವಲ್ಪ ಸ್ಕಿಲ್ಡ್ ವರ್ಕರ್ ಇದ್ರು, ಅವ್ರನ್ನ ಕಾಡ್ಸಿ ಬೇಡಿ ಅವ್ರು ಮಾಡ್ಕೊಟ್ರು. ಪಾಪ ಏನೋ ಹುಡುಗ ಕೇಳ್ತಾ ಇದ್ರೆ ಅಂದ್ಬಿಟ್ಟು ಯಾವ ಥರ ಬೇಕು ಏನು ಅಂದ್ಬಿಟ್ಟು ನಾನು ಬರ್ಕೊಟ್ಟೆ. ಆ ಸೈಜ್ಗೆ ಕಟ್ ಮಾಡ್ಕೊಟ್ರು ಪಾಪ. ಆಯ್ತು ಒಂದೇ ಮಿರರ್ ಬೇಡ, 4-5 ಮಿರರ್ ಇಟ್ಕೊ, ಮುರಿದೋಯ್ತಾದ್ರೆ ಇಟ್ಕೊ ಅಂದ್ಬಿಟ್ಟು ಇನ್ನೊಂದು ಏನು ಅವ್ರು ದುಡ್ಡು ಇಸ್ಕೊಳ್ಳಲ್ಲ ಪಾಪ ಅವರು. ಆಯಿತು ತಗೋ, ನಿನ್ಗೆ ಏನೋ ಮಾಡ್ತಿದ್ದಲ್ವ ಮಾಡು ಅಂತೇಳಿ ಅವರು ಕೊಟ್ಟರು. ಜೊತೆಗೆ ಈ ಪೈಪನ್ನು ಹಾಗೇನೆ, ಈ ಪೈಪು ವೇಸ್ಟಾಗಿ ಇಷ್ಟೇ ಕಟ್ಟಾಗಿ ವೇಸ್ಟಾಗಿ ಬಿದ್ದಿತ್ತು ಅಲ್ಲಿ ಅಂಗಡಿಲಿ ಒಂದಷ್ಟು ಹೋದಾಗ. PVC ಪೈಪ್ ಅಲ್ಲ, PVC ಪೈಪ್ ಇದು. ಇದನ್ನು ಅಷ್ಟೇ ನಾವು ಅವ್ರ ಅಂಕಲ್ ಕೇಳಿದೆ, ಅಂಕಲ್ ಇದು ಪೈಪ್ ತೊಗೋಬೋದಾ, ಏನು ಮಾಡೋದಕ್ಕೆ ನಿನಗೆ ಅಂತ ಕೇಳಿದ್ರು. ಸರಿ ಅಂಕಲ್ ನಾನು ಇದೊಂದು ಟೆಲಿಸ್ಕೋಪ್ ಮಾಡ್ತಾ ಇದ್ದೀನಿ, ಅದು ಕಾಂಪಿಟೇಷನ್ ಇದೆ ಬೇಕು ಅಂತ ಕೇಳಿದಕ್ಕೆ ಅವರು ಆಯಿತು ತಗೊಂಡೋಗು, ದುಡ್ಡು ಏನು ಬೇಡ ತಗೊಂಡೋಗು ಬಳಸ್ಕೊ ಅಂತ ಹೇಳಿ ಕೊಟ್ಟರು ಅವರು. ಸೊ ಅದರಲ್ಲಿ ನಾನು ಮಾಡಿದ್ದು ಈ ಲೆನ್ಸನ್ನು ಹಾಗೇನೆ. ಈ ಲೆನ್ಸನ್ನು ಎಲ್ಲಿ ಅಂತಂದರೆ, ನಾನು ಮೈಕ್ರೋಸ್ಕೋಪ್ ಇಟ್ಟಾಗ 8th ಹೋದಾಗ ಅಲ್ಲಿ ಜಾತ್ರೆಯಲ್ಲಿ ಒಂದು ಕೀ ಬಂಚ್ ಮಾಡ್ತಾಯಿದ್ರು. ಕೀ ಬಂಚ್ ಒಳಗಡೆ ಲೆನ್ಸ್ ಇತ್ತದು. ಆ ಲೆನ್ಸ್ ತುಂಬ ಚೆನ್ನಾಗಿತ್ತು. ಅದು ₹5 ಲೆನ್ಸ್ ಅಷ್ಟೇ, ಅದು ₹5 ಕೀ ಬಂಚ್. ಅದು ₹5 ತಗೊಂಡೆ. ಲೆನ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು 2 ತಗೊಂಡೆ ನಾನು. ಆ್ಯಕ್ಚುಲಿ ₹10 ಅಲ್ವಾ, ಏನು ಇದು ಖರ್ಚಾಗೋದಿಲ್ಲ ಅಂದ್ಬಿಟ್ಟು ತೊಗೊಂಡು ಇಟ್ಕೊಂಡಿದ್ದೆ. ಅದು ಈಗ ಬಳಕೆ ಆಯಿತು ನನಗೆ. ಸೊ ಇದನ್ನು ಕನೆಕ್ಟ್ ಮಾಡಿ ಆಮೇಲೆ ಇದರಲ್ಲಿ ನಾವು ಫೋಕಸಿಂಗ್ ಯೂಸ್ ಮಾಡೋದೇನಂತ ಬಿ ಬ್ಲೇಡ್ ಅಂತ ಆಟ ಆಡೋದು ಬರ್ತಿತ್ತು. ಅದು ವೇಸ್ಟ್ ಆಗೋದು, ಅದನ್ನು ನಾನು ಬಳಸ್ಕೊಂಡು ಫೋಕಸಿಂಗ್ ಮೇಲೆ ಕೆಳಗೆ ಫೋಕಸ್ ಮಾಡೋ ಥರ ಆ ಮೆಕ್ಯಾನಿಸಮ್ ನಾನು ಮಾಡ್ಕೊಂಡೆ. ಇದೇನಂತಂದರೆ ಒಂದು ಸಣ್ಣದು ಬಾಟ್ಲ್ ಕ್ಯಾಪು. ಸೊ ಬಾಟ್ಲ್ ಕ್ಯಾಪ್ ಹಾಕಿ ರಿಮೂವ್ ಮಾಡ್ಬೋದು, ತೆಗಿಬೋದು. ಆ ಒಂದು ಮೆಕ್ಯಾನಿಸಮ್ ಯೂಸ್ ಮಾಡಿಕೊಂಡು ಟ್ರೈ ಮಾಡಿದೆ. ಎಲ್ಲ ಸಿಗೋವಂಥ ಮೆಟೀರಿಯಲ್ಗಳಿದು, ಇದಕ್ಕೇನು ಎಕ್ಸ್ಟ್ರಾ ಖರ್ಚೇನೂ ಬೇಕಾಗಿಲ್ಲ. ಅವಾಗ ಇದನ್ನು ಪ್ರದರ್ಶನ ಮಾಡಿದ್ರಿ, ನಿಮಗೆ ಫಸ್ಟ್ ಪ್ರೈಸ್ ಬಂತು. ಅರಕಲವಾಡಿಲೂ ರೆಕಗ್ನೈಸ್ ಆಯಿತು, ನಮ್ಮ ಸುತ್ತೂರಲ್ಲೇ ಫಸ್ಟ್ ಪ್ರೈಸ್ ಬಂತು. ಅಲ್ಲಿ ನಿಮ್ಮ ಕುತೂಹಲಕ್ಕೆ ಮತ್ತಷ್ಟು ಪ್ರೇರಣೆ ಸಿಕ್ತು. ಅಲ್ಲ, ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡುವಾಗ ನನಗೊಂದೇ ಒಂದು ಪದ ಬಹಳ ಇಷ್ಟ ಆಗಿತ್ತು, ಕ್ಯೂರಿಯಾಸಿಟಿ ಅಂತ ಹೇಳಿದ್ರಿ, ಅಥವಾ ಕುತೂಹಲ ಅಂತ. ಬಹುಶಃ ಮಕ್ಕಳಲ್ಲಿ ಈ ಥರದ ಕುತೂಹಲ ಇದ್ದೇ ಇರುತ್ತೆ. ಆ ಕುತೂಹಲದ ಹಿಂದೆ ಬೆನ್ನತ್ತಿ ಹೋದರೆ ಬಹುಶಃ ಈ ಥರದೊಂದು ವಿಜ್ಞಾನಿ ಆಗುವಂಥ ಶ್ರೇಷ್ಠ ವಿಜ್ಞಾನಿ ಆಗುವಂಥ ಅವಕಾಶಗಳು ಮಕ್ಕಳಲ್ಲಿ ಇರುತ್ತೆ. ಬಹುಶಃ ಮಕ್ಕಳು ಈ ಕುತೂಹಲಗಳನ್ನು ತೋರಿಸಿದಾಗ ಪೇರೆಂಟ್ಸ್ ಆದವರು ಅದಕ್ಕೆ ಸಾಥ್ ಕೊಟ್ಟಿದ್ರೆ ಆದರೆ ಬಹುಶಃ ಸಾಕಷ್ಟು ಬೆಳವಣಿಗೆಗಳು ಆಗಿಬಿಡುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ತಮ್ಮ ಆ ಕುತೂಹಲಕ್ಕೆ ತಮ್ಮ ಪೇರೆಂಟ್ಸು ಸಪೋರ್ಟ್ ಮಾಡಿದ್ರು, ಹಾಗೇನೆ ಟೀಚರ್ಸು ಕೂಡ ಸಪೋರ್ಟ್ ಮಾಡಿದ್ರು. ಹಾಗಾಗಿ 9ನೇ ಕ್ಲಾಸಲ್ಲೇ ತಾವು ಈ ಟೆಲಿಸ್ಕೋಪನ್ನ ಮಾಡಲ್ ಮಾಡಿ ಫಸ್ಟ್ ಪ್ರೈಸನ್ನು ತಗೊಂಡಿದ್ರಿ. ಬಹುಶಃ ಅದು ಮತ್ತಷ್ಟು ನಿಮಗೆ ಉತ್ತೇಜನ ನೀಡುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಇದುವರೆಗೆ ಈ ಥರದ ಯಾವೆಲ್ಲ ಮಾಡೆಲ್ಗಳನ್ನು ಮಾಡಿದ್ದೀರಿ? ಈ ಥರ ಸರ್ ನಾನು ಆ್ಯಕ್ಚುಲಿ ನಾನು ಆರಂಭ ಆದಾಗಿನಿಂದ ಯಾವಾಗ ಮಾಡಿದ್ದೀರಿ? ನಾನು ಚಿಕ್ಕ ವಯಸ್ಸಿಂದ ಒಂದಷ್ಟು ಸ್ಕಲ್ಪ್ಚರ್ ಮಾಡ್ತಿದ್ದೆ. ಯಾವ ಥರ ಅಂತಂದರೆ ಚಾಕ್ ಪೀಸಲ್ಲಿ ಗಣಪತಿ ಕೆತ್ತುವಂಥದ್ದು, ಗೊಮ್ಮಟೇಶ್ವರ ವಿಗ್ರಹ ಕೆತ್ತುವಂಥದ್ದು. ಅದು ಕೆಲವೊಂದಷ್ಟು ನಮ್ಮ ಮನೇಲಿ ಇದು ಚಾಕ್ ಪೀಸಲ್ಲೇ ಮಾಡ್ತಿದ್ದೆ ನಾನು. ಅದಲ್ಲದೆ ಅಕ್ಕಿ ಕಾಳ ಮೇಲೆ ಗಣಪತಿ ಬರೆಯುವಂಥದ್ದು, ಅದಕ್ಕೆ ಪೇಂಟ್ ಮಾಡೋವಂಥದ್ದು. ಅಕ್ಕಿ ಕಾಳ ಮೇಲೆ ಬರೀತಿದ್ದೆ, ಅದು ಇತ್ತು. ಅದೇ ನಮ್ಮ ಟೀಚರ್ಸ್ ಎಲ್ಲ ನೋಡಿದ್ರೆ ಆ ಟೈಮಲ್ಲಿ ಪೇಂಟಿಂಗಲ್ಲಿ ಸುಮಾರು ಬೇರೆ ಬೇರೆ ಥರ ಪೇಂಟಿಂಗ್ ಟ್ರೈ ಮಾಡೋದು, ಪೆನ್ಸಿಲ್ ಸ್ಕೆಚ್ಗಳು, ವಾಟರ್ ಕಲರ್ಸು. ಅದು ನಂಗೆ ಪೇಂಟಿಂಗ್ ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತು ನನಗೆ. ಸೊ ಕೆಲವೊಂದು ಬೈಕ್ ಡಿಸೈನ್ ಮಾಡೋವಂಥದ್ದು ನನಗೆ ಆದಮೇಲೆ ಕಾಲೇಜ್ ಬಂದಮೇಲೆ ನನಗೆ ಬೈಕ್ ನೋಡಿ ಇದು ನಂದು ಆಲ್ಮೋಸ್ಟ್ ಫಸ್ಟ್ PUC ಇದ್ದಾಗ ಸರ್. ಫಸ್ಟ್ PUC 10th ಟೈಮಲ್ಲಿ 10th ಪಾಸಿಗೆ ಫಸ್ಟ್ PUC ಇದ್ದಾಗ
ಈ ಒಂದು ಬೈಕ್ ಬಂದಿತ್ತು FZ ಅಂದ್ಬಿಟ್ಟು. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿತ್ತು ನಮ್ಗೆ ಆ ಟೈಮಲ್ಲಿ. ಆಮೇಲೆ ಇದನ್ನ ಈ ಮಾಡೆಲ್ ಮಾಡಿದಾಗಲೂ ಅಷ್ಟೇ, ಇದು ಲಗ್ನಪತ್ರಿಕೆ ವೇಸ್ಟ್ ಲಗ್ನಪತ್ರಿಕೆ ಇತ್ತು ನಮ್ದು. ಪ್ರಿಂಟಿಂಗ್ ಪ್ರೆಸ್ ಆಗಿರೋದ್ರಿಂದ ಕೆಲವೊಂದಷ್ಟು ಲಗ್ನಪತ್ರಿಕೆ ವೇಸ್ಟ್ ಆಗಿರ್ತಿತ್ತು. ಅದು ವೇಸ್ಟ್ ಆಗಿ ಎಸೆ ಬದಲು ನಾನು ಎತ್ಕೊಂಡ್ಬರ್ತಾ ಇದ್ದೆ ನಮ್ಮ ಅಂಗಡಿಯಿಂದ ಎತ್ಕೊಂಡ್ಬಂದ್ಬಿಟ್ಟು ಆ ಕಾರ್ಡಲ್ಲಿ ಈ ರೀತಿ ಒಂದು ಬೈಕ್ ಡಿಸೈನ್ ಮಾಡ್ತಿದ್ದೆ. ಇದು ಹೆಂಗೆ ಮಾಡ್ತಿದೆ ಅಂದ್ರೆ ನಮ್ಗೆ ಅವಾಗ ಯಾವುದೇ ಇಂಟರ್ನೆಟ್ ಇರಲಿಲ್ಲ, ಗೂಗಲ್ ಇಂಟರ್ನೆಟ್ ಆಗಿರ್ಬೋದು, ನನ್ಗೇನು ಫೆಸಿಲಿಟಿ ಗಾಡಿ ಸಿಗ್ತಾ ಗಾಡಿ ಮೇಲೆ ಸುತ್ತ ಅಬ್ಸರ್ವ್ ಮಾಡೋದು ಗಾಡಿನ, ಹೇಗೆ ಯಾವ ಆ್ಯಂಗಲಲ್ಲಿ ಹೇಗೆ ಕಾಣುತ್ತೆ ಅದನ್ನ ಜ್ಞಾಪಕ ಇಟ್ಕೊಂಡ್ಬಂದು ಮನೇಲಿ ಅದೇ ಥರ ಡ್ರಾಯಿಂಗ್ ಮಾಡಿ ಯಾವ ಥರ ಕಾಣುತ್ತೆ ಅಂತ ನೋಡೋದು. ಆದ್ಮೇಲೆ ಆ ಗಾಡಿ ಮೇಲೆ ಕೂತ್ಕೋತಿದ್ದೆ. ಕೂತ್ಕೊಂಡಾಗ ಇಲ್ಲಿ ಕೂತ್ಕೊಂಡಾಗ ಹೆಂಗೆ ಕಾಣುತ್ತೆ, ಯಾಕಂದ್ರೆ ಈ ವ್ಯೂ ಬೇಕು ನನಗೆ, ಇಲ್ಲಿ ಹೆಂಗೆ ಕಾಣುತ್ತೆ, ಸೈಡಿಂದ ನಾವು ನೋಡಿದಾಗ ಬೇರೆ ಥರ ಕಾಣುತ್ತೆ, ಕೂತ್ಕೊಂಡಾಗ ಬೇರೆ ಥರ ಕಾಣುತ್ತೆ, ಅದನ್ನ ಬಂದು ಓಕೆ ಕೂತ್ಕೊಂಡಾಗ ಹಿಂಗೆ ಕಾಣುತ್ತೆ ಅಂದ್ಬಿಟ್ಟು ಮನೇಲೇ ಅದನ್ನ ನೋಡ್ಕೊಂಬಂದು ಇಮ್ಯಾಜಿನ್ ಮಾಡಿ ಒಂದು ಪೇಪರ್ಲಿ ಬರೆದು ಆಮೇಲೆ ಅದಕ್ಕೆ ತಕ್ಕಂಗೆ ಟ್ಯಾಂಕ್ ಡಿಸೈನ್ ಮಾಡ್ತಿದ್ದೆ. ಜೊತೆಗೆ ನಾನು ಅಲ್ಲಿ ಶೋರೂಮ್ಗೆ ಹೋಗಿ ಬ್ರೋಚರ್ಗಳು ಸಿಕ್ತಿತ್ತು, ಆ ಬ್ರೋಚರ್ಗಳನ್ನ ತೊಗೊಂಬರ್ತಾ ಇದ್ದೆ ನಾನು. ಆ ಬ್ರೋಚರ್ ತೊಗೊಂಬಂದ್ಬಿಟ್ಟು ಅದ್ರಲ್ಲ ಕಂಪೇರ್ ಮಾಡಿ ಆ್ಯಂಗಲ್ ಈ ಥರ ಕಾಣುತ್ತೆ ಈ ಥರ ಕಾಣುತ್ತೆ ಅಂದ್ಬಿಟ್ಟು ನೋಡಿ ಅದೇ ಥರ ಪೇಪರಲ್ಲಿ ಕಟ್ ಮಾಡಿ ಬೆಂಡ್ ಮಾಡಿ ಅದಕ್ಕೆ ಗ್ಲೂ ಹಾಕಿ ವೀಲ್ನು ಅದೇ ಥರ ಮಾಡ್ತಿದ್ದೆ ನಾನು. ಅಲ್ಲ ಸಾಕ್ ಅಬ್ಜೇರ್ ಹಾಕಿದ್ದೀರಲ್ಲ? ಹೌದು, ಇದು ನಂದು ಓನ್ ಡಿಸೈನ್ ಸರ್. ಇದು ಸಾಕ್ ಅಬ್ಜೇರ್ ನೋಡಿ, ಈ ಬೈಕ್ ಮೋಸ್ಟ್ಲಿ ಈಗಿನ ಬೈಕ್ಗಳಿಗೆ ಇಷ್ಟೊಂದು ಸಾಕ್ ಅಬ್ಜೇರ್ ಇಲ್ಲ ಅನ್ಸುತ್ತೆ. ಇದು ನನ್ನ ಓನ್ ಡಿಸೈನ್ ಸರ್. ಇದು ಆ್ಯಕ್ಚುಲಿ ನಂದು ಓನ್ ವೇಲಿ ಏನೋ ಒಂದು ಐಡಿಯಾ ಬಂತು ನನಗೆ, ಈ ರೀತಿ ಬೈಕ್ ಡಿಸೈನ್ ಮಾಡ್ಬೋದು ಥರ ಲುಕ್ ಆಗಿ ಕಾಣೋ ಥರ. ಆ ರೀತಿ ಬಂದಾಗ ನಾನು ಇದನ್ನೆಲ್ಲ ಇನ್ನೂ ಒಂದು 4-5 ಬೈಕ್ಗಳು ಮಾಡಿದೆ ಆ್ಯಕ್ಚುಲಿ. ಇದು ಅದೆಲ್ಲ ಹಾಳಾಗಿದೆ. ಸ್ಟಾರ್ಟಿಂಗ್ ಮಾಡಿದಾಗ ಒಂದಷ್ಟು ಬೈಕು ಹೋಯ್ತದು, ನನಗೆ ಕರೆಕ್ಟಾಗಿ ಬರ್ತಿರಲಿಲ್ಲ, ಪೇಂಟ್ ಮಾಡಿದೆ. ಜೊತೆಗೆ ಇದು ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಎನಾಮಲ್ ಪೇಂಟ್ ಅಂತ ಬರುತ್ತಲ್ಲ ಗೋಡೆಗೆ ಕಬ್ಬಣ ಕೊಡೆ ಅಂತದ್ದು, ಆ ಎನಾಮಲ್ ಪೇಂಟೇ ಹೊಡೆದಿರೋದು ಇದಕ್ಕೆ. ಸಪೋಸ್ ನೀರು ಬಿದ್ದರೂ ಇದು ಹೋಗಬಾರ್ದು, ಪೇಪರ್ ಅಲ್ವಾ, ಸೊ ನೀರು ಬಿದ್ದರೂ ಹೋಗಬಾರ್ದು ಅಂದ್ಬಿಟ್ಟು ಪೇಂಟ್ ಮಾಡಿ ಅದು 1 ವಾರ ಆಗೋದು ಒಣಗೋದಕ್ಕೆ. 1 ವಾರ ಇದನ್ನ ದಾರ ಕಟ್ಬಿಟ್ಟು ಹಿಂಗೆ ನೇತಾಕ್ಬಿಡ್ತಿದ್ದೆ ಮನೇಲಿ. ಅಲ್ಲ ಆ ಸಾಕ್ ಅಬ್ಜರ್ ಮೋಸ್ಟ್ಲಿ ಪೆನ್ನಿನ ಸ್ಪ್ರಿಂಗ್ ಬರುತ್ತಲ್ಲ ಅದು? ಹೌದು ಸರ್. ಶಾಕ್ ಅಬ್ಸರ್ವ್ ಬಂದ್ಬಿಟ್ಟು ಪೆನ್ನಲ್ಲಿ ಸ್ಪ್ರಿಂಗ್ ವೇಸ್ಟ್ ಅಂತ ಎಸಿತಾರಲ್ಲ, ಆ ಸ್ಪ್ರಿಂಗನ್ನೇ ಒಂದು ಸ್ಪ್ರಿಂಗನ್ನೇ ಕಟ್ ಮಾಡಿರೋದು ಅದು ಆಕ್ಚುಲಿ. ಒಂದು ಸ್ಪ್ರಿಂಗ್ ಎಲ್ಲ 2 ಮಾಡಿ ಇದನ್ನ ಶಾಕ್ ಅಬ್ಸರ್ವ್ ತರ ಮಾಡಿರೋದು. ಇನ್ನು ಬ್ಯಾಕ್ ಸಸ್ಪೆನ್ಷನ್ ಅಂತ ಬರುತ್ತೆ, ಯೂನಿ ಸಸ್ಪೆನ್ಷನ್ ಅಂತಾನು ಕರೀತಾರೆ ಅದನ್ನ. ಸೊ ಅದ್ರಲ್ಲ ಏನ್ ಮಾಡಿದೆ ಅಂತಂದ್ರೆ ಟಿವಿ ರಿಮೋಟ್ ಒಳಗಡೆ ಶೆಲ್ ಹಾಕ್ತಿವಲ್ಲ ಸ್ಪ್ರಿಂಗ್, ಅದನ್ನ ಬಳಸಿ ಯೂನಿ ಸಸ್ಪೆನ್ಷನ್ ತರ ಮಾಡಿದೆ ನಾನು. ವೀಲ್ನು ಅಷ್ಟೇ, ವೀಲು ಬೈಕ್ ಡಿಸೈನು ಇದನ್ನ ಮಾತ್ರ ನಂದು ಓನ್ ಡಿಸೈನ್ ಅಲ್ಲಿ ಮಾಡಿದ್ದು ಬೈಕ್ ಇದು. ಸೊ ಈ ರೀತಿ ಡಿಸೈನ್ ಮಾಡಿದಾಗ ಒಂಥರ ಲುಕ್ ಆಗೋ ಚೆನ್ನಾಗಿ ಕಾಣುತ್ತೆ. ಸೊ ನನ್ನ ಹತ್ರ ಆಲ್ಮೋಸ್ಟ್ ಅಷ್ಟು ಅಮೌಂಟ್ ಇದ್ದರೆ ನಾನು ಈ ರೀತಿ ಮಾಡಿಫೈ ಮಾಡ್ತಿದ್ದೆ. ನನಗನ್ಸುತ್ತೆ ನೀವೆಲ್ಲ ಏನು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಸೇರ್ಕೊಂಡ್ಬಿಟ್ರೆ ಒಳ್ಳೊಳ್ಳೆ ಡಿಸೈನೇ ಕೊಟ್ಬಿಡ್ತೀನಿ ಅಂತ ಅನ್ಸುತ್ತೆ ನನಗೆ. ನನಗೆ ಗೊತ್ತಿರೋದು ಮಾಡ್ಬೋದು ಸರ್. ಅಲ್ಲ ಭಾಳ ಖುಷಿ ಆಗುತ್ತೆ. ಈ ಹಂಗಿದ್ರೆ ಇದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಎಲ್ಲ ಮಾಡೋಂಥ? ಹೌದು ಖಂಡಿತ. ಮೆಕ್ಯಾನಿಕಲ್ ಡಿಸೈನರ್ಸ್ ಅಂತ ಬರುತ್ತೆ, ಮೆಕ್ಯಾನಿಕಲ್ ಡಿಸೈನ್ಸು, ಕೆಲವೊಬ್ರು ಕೋರಡರ್ ಡಿಸೈನ್ಸ್ ಅಲ್ಲಿ ಈ ರೀತಿ ಡಿಸೈನ್ ಮಾಡ್ತಾರೆ. ಅವರು ಇದು ಯಾವ ಥರ ಮಾಡ್ತಾರೆ ಅಂತ ಎಲ್ಲ ಇದನ್ನ ಕಂಪ್ಯೂಟರ್ ತಗೊಂತಾರೆ. ಸೊ ಕಂಪ್ಯೂಟರ್ ಡಿಸೈನ್ ಮಾಡಿ ಒಂದು ಸ್ಕ್ರಾಚ್ ಅಂಡ್ ಎರರ್ ಮಾಡಿ ಆಮೇಲೆ ಅವ್ರು ಔಟ್ಪುಟ್ ತೆಗಿತಾರೆ. ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ ಕೊಡುತ್ತೆ, ಅವ್ರದ್ದು ಶ್ರಮ ಇದೆ. ಮುಕ್ಕಾಲ್ ಭಾಗ ಕಂಪ್ಯೂಟರ್ ನಿಮಗೆ ಮಾಡ್ಕೊಡ್ತೆ, ಅಂದ್ರೆ ಟೈಮ್ನ ವೇಸ್ಟ್ ಆಗೋದನ್ನ. ನಿಮ್ದು ಎಜುಕೇಶನ್ ಮೆಕ್ಯಾಟ್ರಾನಿಕ್ಸ್ ಮಾಡಿದ್ರಿ? ಹೌದು. ಅದು ಮಾಡಕ್ ಮುಂಚೆನೇ ಇದು ಮಾಡಿದ್ದ? ಹೌದು ನೋಡಿ, ಎಲ್ಲ ಮೆಕ್ಯಾಟ್ರಾನಿಕ್ ಮಾಡಿ ಮಾಡೆಲ್ಸ್ ಮಾಡಿದ್ರೆ ನೀವು ಇದೆಲ್ಲ ಮಾಡೆಲ್ಸ್ ಮಾಡಿ ಮೆಕ್ಯಾಟ್ರಾನಿಕ್ ಡಿಪ್ಲೊಮಾ ಮಾಡಿದಿರಿ. ಬಹುಶಃ ತಮ್ಮ ಆಸಕ್ತಿ ಅಲ್ಲಿಗೆ ತಗೊಂಡೋಗಿದೆ. ಸೊ ಅದಲ್ಲದೆ ಇನ್ನೇನೋ ಏರೋಪ್ಲೇನ್ ಎಲ್ಲ ಮಾಡಿದಿರಿ? ಹೌದು, ಇದು ಫ್ಲೈಟ್ ಎಲ್ಲ ಮಾಡಿದಿರಿ? ಹೌದು. ಇದು ಹೆಂಗೆ ಸರ್? ಇದು ಆಕ್ಚುಲಿ ಇದೆಲ್ಲ ಫೈಟರ್ ಪ್ಲೇನ್ಸ್ ಅಂತ ಕರೀತಾರೆ ಇದನ್ನ. ಅದು ನೀವು ಇಟ್ಕೊಂಡಿರೋದು ಹ್ಯಾರಿಯರ್ ಅಂದ್ಬಿಟ್ಟು ವರ್ಟಿಕಲ್ ಟೇಕ್ ಆಫ್ ಪ್ಲೇನ್ ಅಂತ ಬರುತ್ತಿದ್ದು. ಸೊ ನನಗೆ ಆಕ್ಚುಲಿ ಏರೋಪ್ಲೇನ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಚಿಕ್ಕ ವಯಸ್ಸಿಂದ. ಜೊತೆಗೆ ಏನಂದ್ರೆ ನಮ್ಮ ದೊಡ್ಡಪ್ಪ ಒಬ್ರು ಇದ್ದವರು HAL ಅಲ್ಲಿ ಎಂಪ್ಲಾಯ್, ಅವರು ಫ್ಲೈಟ್ ಮೆಕ್ಯಾನಿಕ್. ಅವ್ರು ಮನೆಗೆ ಒಂದಷ್ಟು ಪಾರ್ಟ್ಸ್ ತರ್ತಿದ್ರು, ಡೋರ್ಸ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು. ನನ್ಗೆ ಅವಾಗ ತುಂಬಾ ನಮ್ಮ ತಾಯಿ ಊರಿಗೆ ಹೋದಾಗ, ಬ್ಯಾಂಗ್ಳೂರ್ಗೆ ಹೋದಾಗ ಅಲ್ಲೆಲ್ಲ ಒಂದಷ್ಟು ತರ್ತಿದ್ರು. ಅವಾಗ ನನ್ಗೆ ಇನ್ನೂ ಕ್ಯೂರಿಯಾಸಿಟಿ, ಹೆಂಗೆ ಇದು ಹಾರುತ್ತಿದ್ದು, ಹೆಂಗೆ ಹೋಗುತ್ತೆ, ಡೋರ್ ತಂದ್ಬಿಟ್ಟೆಲ್ಲ ನೋಡು ಎಷ್ಟು ವೇಟ್ ಇದೆ ನೋಡು ಅಂತ, ಚಿಕ್ಕ ಡೋರ್ಗಳು, ಚಿಕ್ಕ ಫ್ಲೈಟ್ಗಳು. ಆವಾಗ ಆಮೇಲೆ ಹೌದು ಅಂದ್ರೆ ಎಲ್ಲ ಆಕ್ಚುಯಲ್ ಪ್ಲೇನ್ಸ್ ಡೋರ್ಸ್ ಬರುತ್ತೆ ಸರ್. ಆ ರೀತಿ ಇದನ್ನ ರಿಪೇರ್ಗೆ ಅಂತ ಅವ್ರು ರಿಪೇರ್ ಮಾಡ್ತಿದ್ರು, ರಿಪೇರ್ಗೆ ಅಂತ ತರ್ತಿದ್ರು. ಅದನ್ನ ನೋಡಿದ ಜ್ಞಾಪಕ ನನಗೆ. ಜೊತೆಗೆ ನಾವು ಬೆಂಗಳೂರಿಗೆ ಹೋದಾಗ ಫ್ಲೈಟ್ಸ್ ಸುಮಾರು ಹಾರ್ತಿತ್ತು. ಸೌಂಡ್ ಆದಾಗ ಮನೆಯಿಂದ ಹೊರಗಡೆ ಬರೋದು, ಮೇಲ್ ನೋಡೋದು, ಹೆಂಗ್ ಹಾರುತ್ತಿದ್ದು ಏನು. ನನಗೆ ಅದೊಂದು ಫ್ಲೈಟ್ ಬಗ್ಗೆ ತುಂಬಾ ಆಸಕ್ತಿ ಮೂಡಿಸಿದ್ದು ಅದೊಂದು. ಹೌದು. ಅದಾದ್ಮೇಲೆ ನನಗೆ ಅದು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ ನಾನು ಆ ಟೈಮಲ್ಲಿ ಬೆಂಗಳೂರಿಗೆ ಹೋದಾಗ. ಅಲ್ಲಿ ಏರ್ಪೋರ್ಟ್ ನಿಯರ್ ಬೈ ಇತ್ತು ನಮ್ಮ ಬೆಂಗಳೂರಲ್ಲಿ. ಅವಾಗ
ಯಾವ ಫ್ಲೈಟ್ ಬರುತ್ತೆ, ಯಾವ ಕಡೆಯಿಂದ ಬರುತ್ತೆ, ಏನು ಬರುತ್ತೆ, ಫ್ಲೈಟ್ ಹೆಸರು ಏನೋದು, ಅವಾಗೆಲ್ಲ ನಮ್ಗೆ ಇಂಟರ್ನೆಟ್ ಇರಲಿಲ್ಲ. ಜೆಟ್ ಇದು ಲೇಯರ್ ಜೆಟ್ ಅಂತ ಕರೀತಾರೆ. ಇದನ್ನ ಕಮರ್ಷಿಯಲ್ ಫ್ಲೈಟ್ ಅಂತ ಲೇಯರ್ ಜೆಟ್ ಅಂತ ಹೇಳ್ತಾರೆ. ಇದು ಆಲ್ಮೋಸ್ಟ್ 8 ಸೀಟೆಡ್ ಫ್ಲೈಟ್. ಇದು ತುಂಬಾ ಚಿಕ್ಕದು, ಜಸ್ಟ್ ಲೈಕ್ ಒಂದು ಕಾರ್. ಇದು ಅಂದ್ರೆ ತುಂಬಾ ಶ್ರೀಮಂತರ ಹತ್ರ ಇರುತ್ತೆ, ಲೇಯರ್ ಜೆಟ್ ಅಂತ ಕರೀತಾರೆ. ಸೊ ಅದೊಂದು ತುಂಬಾ ಇಂಪ್ರೆಸಿಂಗ್ ಡಿಸೈನ್ ಅನ್ನಿಸ್ತು. ಅದನ್ನ ನಾನು ರೆಪ್ಲಿಕಾ ಮಾಡಿದೆ. ಇದನ್ನ ಮಾಡಿದ್ದು ಯಾವ ತರ ಮಾಡಿದೆ ಅಂತಂದ್ರೆ, ಇದನ್ನ ಆ ಟೈಮಲ್ಲಿ ಪ್ರಿಂಟ್ಔಟ್ ವ್ಯವಸ್ಥೆ ಇತ್ತು ನಮಗೆ. ಅವಾಗ ಇಂಟರ್ನೆಟ್ ಅವಾಗ ಬಂದಿತ್ತು, 2012-13 ಆ ಟೈಮಲ್ಲಿ. ಇದ್ರದ್ದೊಂದು ಡಿಸೈನ್ದು ಗೂಗಲ್ ಅಲ್ಲಿ ಪ್ರಿಂಟ್ಔಟ್ ಸಿಗುತ್ತೆ. ರೆಕ್ಕೆ ಎಷ್ಟು ಡೈಮೆನ್ಷನ್ ಬರುತ್ತೆ, ಆ ಡೈಮೆನ್ಷನ್ ಪ್ರಕಾರ ಅಲ್ಲಿ ನೋಡಿಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಕಟ್ ಮಾಡಿ ಆಲ್ಮೋಸ್ಟ್ ಅದೇ ಸೇಮ್ ಡಿಸೈನ್ ರೆಪ್ಲಿಕಾ ಥರ ನಾನು ಮಾಡಿದ್ದನ್ನ. ಸೊ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು. ಅಲ್ಲ ನೋಡಿ, ಸಾಮಾನ್ಯವಾಗಿ ಎಲ್ರಿಗೂ ಒಂದು ಕುತೂಹಲ ಬರುತ್ತೆ, ಇದು ಹೇಗೆ ಏನು ಅಂತ. ಬಟ್ ಆದರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಿದೆ, ಟ್ರೈ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ತಾವು ನಿಮ್ಗೆ ಏನೇನು ಕುತೂಹಲ ಬರುತ್ತೋ ಎಲ್ಲವನ್ನೂ ಪ್ರಯತ್ನ ಮಾಡಿದ್ದೀವಿ. ಹೌದು, ನಿಜ. ಅಲ್ಲ, ತಾವು ಒಂಥರ ಸಕಲ ಕಲಾ ವಲ್ಲಭ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ತಾವು ಪೇಂಟಿಂಗ್ ಮಾಡ್ತೀರಿ, ಈ ಥರದ್ದು ಮಾಡೆಲ್ಸ್ ಮಾಡ್ತೀರಿ, ಅಥವಾ ಕೇವಲ ಟೆಲಿಸ್ಕೋಪ್ ಆ ಥರದವಲ್ಲ, ಈ ಥರ ಮೆಕ್ಯಾನಿಕಲ್ ಲೈಕ್ ಬೈಕ್ಸು, ವಿಮಾನಗಳು, ಈ ಥರದ್ದೆಲ್ಲವೂ ಒಂದು ಪ್ರಯತ್ನ. ಇನ್ನೇನೆಲ್ಲ ನಿಮ್ಮ ಆಲೋಚನೆಗಳಿದೆ ಅಥವಾ ಇನ್ನೇನೆಲ್ಲ ಮಾಡೆಲ್ಸ್ ಮಾಡಿದಿರಿ? ಆ್ಯಕ್ಚುಲಿ ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಲೇ ಶಿವರಾತ್ರಿ ಸ್ವಾಮಿಗಳಿದೆಯಲ್ಲ, ಅದು ನಮ್ಮ ಲೋಗದಲ್ಲಿ ಇದೆಯಲ್ಲ, ಅದನ್ನ ಮಣ್ಣಿನ ಮೂರ್ತಿ ಮಾಡಿ ನಮ್ಮ ಸ್ಕೂಲಿಗೆ ಕೊಟ್ಟಿದ್ದೆ ನಾನು 8th ಇದ್ದಾಗ. ಅದು ಎಲ್ಲಿ ತನಕ ಪ್ರೆಸೆಂಟ್ ಮಾಡಿದ್ರು ಗೊತ್ತಿಲ್ಲ, ಬಟ್ ಸ್ಟೇಜ್ ಮೇಲೆ ಕರೆದು ಅಲ್ಲಿ ನಟರಾಜ್ ಸರ್ ಅಂತಿದ್ದಾರೆ, ಅವರು ಅದನ್ನ ಅಪ್ರಿಷಿಯೇಟ್ ಮಾಡಿ ಸ್ಟೇಜ್ ಮೇಲೆ ಕರೆದು ಅಪ್ರಿಷಿಯೇಟ್ ಮಾಡಿ ಅದನ್ನ ಅಲ್ಲೇ ನಮ್ಮ ಶಾಲೆಯಲ್ಲಿ ಇಟ್ಕೊಂಡಿದ್ರು. ಅದನ್ನ ಆ ಮೂರ್ತಿ ನಮ್ಮ ನಟರಾಜ್ ಸರ್ ಅವಾಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಮೂರ್ತಿ ಮಾಡಿದ್ರಿ. ಹೌದು. ಇವಾಗ ರೀಸೆಂಟ್ ಆಗಿ ಬಹುಶಃ ತಾವು ಸ್ವಾಮೀಜಿ ಅವ್ರದ್ದು ಚಿತ್ರನೇ ಬರ್ದಿದ್ದೀನಿ. ಅದು ಮಂತ್ರ ಮಹರ್ಷಿ ಅವ್ರದನ್ನ, ಅವ್ರದ್ದು ನಾನು ಆ್ಯಕ್ಚುಲಿ ಮಂತ್ರ ಮಹರ್ಷಿ ಅವ್ರದ್ದು ಓಂ ನಮಃ ಶಿವಾಯ ಬರೀತಿರೋದಂತ ನನಗೆ ಗೊತ್ತಿರಲಿಲ್ಲ. ನಾವು ಇಸ್ರೋದವ್ರನ್ನ ಕರ್ಕೊಂಬಂದಿದ್ವಿ ಇಲ್ಲಿ ನಮ್ಮ ಸೈನ್ಸ್ ಸೆಂಟರ್ ವಿಸಿಟ್ ಮಾಡಲಿಕ್ಕೆ ನಮ್ಮ ಸುತ್ತೂರಲ್ಲಿ. ಆವಾಗ ಬಂದಾಗ ನಮ್ಮ ಗದ್ಗೆಗೆ ಹೋಗಿದ್ವಿ, ಮೂಲ ಗದ್ಗೆ ಐತಲ್ಲ, ಅಲ್ಲಿಗೆ ಹೋದಾಗ ಅವರು ತೋರಿಸ್ತಾ ಇದ್ರು ಅಲ್ಲಿ ಗದ್ಗೆಯಲ್ಲಿ ಮಂತ್ರ ಮಹರ್ಷಿಗಳವ್ರು ಬರ್ದಿರೋಂಥದ್ದು ಓಂ ನಮಃ ಶಿವಾಯದಲ್ಲೇ ಬರೆದು ಕೋಟಿ ಓಂ ನಮಃ ಶಿವಾಯದಲ್ಲೇ ಬರೆದು ಪುಸ್ತಕ ಬರ್ದಿದ್ದಾರೆ ಅಂತ ಹೇಳಿದರು. ನನಗೆ ಮಂತ್ರ ಮಹರ್ಷಿಯವ್ರು ಬರ್ತಿದ್ದಾರೆ, ಓಂ ನಮಃ ಶಿವಾಯದಲ್ಲಿ ಬರ್ದಿದ್ದಾರೆ. ತಕ್ಷಣಕ್ಕೆ ನನಗೊಂದು ಥಾಟ್ ಹೊಳಿತು, ಯಾಕೆ ನಾನು ಓಂ ನಮಃ ಶಿವಾಯದಲ್ಲೇ ಮಂತ್ರ ಮಹರ್ಷಿಯವ್ರನ್ನ ಚಿತ್ರ ಬರೀಬಾರ್ದು ಅಂತ ಒಂದು ಮನಸ್ಸು ಬಂತು ನನಗೆ. ಅದು ಕಷ್ಟ ಅಂತ ಗೊತ್ತಾಯ್ತು ನನಗೆ ಬರೆಯೋದು, ಯಾಕೆಂದ್ರೆ ಓಂ ನಮಃ ಶಿವಾಯದಲ್ಲೇ ನಾವು ಅದನ್ನ ಚಿತ್ರ ಬರೀಬೇಕು ಅಂದರೆ ಕಷ್ಟ ಅಂತ ನನಗೆ ಗೊತ್ತಾಯ್ತು. ಆದರೂ ಯಾಕೆ ಚಾಲೆಂಜಾಗಿ ತೊಗೋಬಾರ್ದು? ಯಾರು ನನಗೆ ಏನು ಅಂತಂದರೆ ಆಗಲ್ಲ ಅಥವಾ ಯಾರು ಮಾಡಿಲ್ಲ ಅಂತ ನನಗೆ ಅದು ಮಾಡೋಕ್ಕೆ ಇಷ್ಟ ನನಗೆ. ಯಾಕಂದ್ರೆ ನಾವು ಟ್ರೈ ಮಾಡ್ಬೋದಲ್ವಾ, ಯಾಕಂದ್ರೆ ನಾವು ಎಲ್ಲರೂ ಮನುಷ್ಯರೇ, ನಾವು ಟ್ರೈ ಮಾಡಿದಾಗ ಮೇ ಬಿ ಅದನ್ನ ನಾನು ಒಂದು ಅಡಿಪಾಯ ಹಾಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ನನಗೊಂದು ತಲೆಯಲ್ಲಿ ಬಂತು. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಒಂದು ಶೀಟಲ್ಲಿ ತೊಗೊಂಡೆ, ಸುಮ್ಮನೆ ದೇವ್ರ ಹೆಸರು ಹೇಳ್ಕೊಂಡು ಓಂ ನಮಃ ಶಿವಾಯ ಅಂತಲೇ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಬಂತು. ಆಮೇಲೆ ನಾನು ಬರೀಬೇಕು ಅಂತಾನೆ ಅನಿಸ್ತು, ಬಟ್ ನನಗೆ ಇಟ್ಕೊಳ್ಳೋದಕ್ಕೆ ಬುದ್ಧಿಯವ್ರಿಗೆ ಕೊಡೋಣ, ನಮ್ಮ ಸ್ವಾಮೀಜಿಯವ್ರಿಗೆ ಇದನ್ನ ಅರ್ಪಣೆ ಮಾಡೋಣ ಅಂದ್ಬಿಟ್ಟು ನಾನು ಸ್ವಾಮೀಜಿಯವ್ರ ಹತ್ರ ಹೋಗಿ ಬುದ್ಧಿ ಹಿಂಗೆ ಬರ್ದಿದ್ದೆ, ನಾನು ಓಂ ನಮಃ ಶಿವಾಯದಲ್ಲಿ ಚಿತ್ರ ಬರ್ದಿದ್ದೆ ಅಂತ ತೋರಿಸ್ದೆ ಅವ್ರಿಗೆ. ಅವರು ತುಂಬಾ ಖುಷಿ ಪಟ್ಬಿಟ್ರು, ಭಾಳ ಶ್ರಮ ಪಟ್ಟಿದ್ದೆ ಕಣಪ್ಪ ಅಂದ್ಬಿಟ್ಟು ಒಂದು 5-10 ನಿಮಿಷ ನೋಡಿದ್ರು. ಆಮೇಲೆ ಬೂತ್ ಕನ್ನಡಿ ತೊಗೊಂಡೋಗಿದ್ದೆ, ಅದು ಸಣ್ಣದಾಗಿ ಬರ್ದಿದೆ, ಆದ್ರೂ ಪೆನ್ನಲ್ಲಿ ಬರ್ದಿದ್ದೆ ನಾನು ಅದನ್ನ, ಪೆನ್ಸಿಲಲ್ಲ, ಅದು ಅಳಿಸಿಲ್ಲ, ಅದನ್ನ ಪೆನ್ನಲ್ಲೇ ಬರ್ದಿರೋದು ನಾನು. ಪಾಯಿಂಟ್ ಪೆನ್ ಅಂತ ಬರುತ್ತೆ, ಆ ಪೆನ್ನಲ್ಲೇ ಓಂ ನಮಃ ಶಿವಾಯ ಅಂತ ಬರೆದು ಪೂರ್ತಿ ಚಿತ್ರನ ಅದರಲ್ಲೇ ಚಿತ್ರಿಸಿ ಬುದ್ಧಿಯವ್ರಿಗೆ ಹೇಳಿದೆ ನಾನು, ಹಿಂಗೆ ಬುದ್ಧಿ ಪೆನ್ನಲ್ಲಿ. ಸಮಯ ತಗೊಂಡಿದ್ರಿ? ಅದು ಸುಮಾರಿಗೆ 12-15 ಗಂಟೆ ಟೈಮ್ ಆಯ್ತು ಸರ್ ಅದನ್ನ ಬರೆಯೋದಕ್ಕೆ. ತುಂಬಾ ಪೇಷನ್ಸ್ ಬೇಕದು. ಅದು ನಿಧಾನಕ್ಕೆ ಬರೆದು, ಏನಕ್ಕೆ ಅಂದ್ರೆ ಒಂದು ಪೆನ್ನು ನಾನು ಬಳಸ್ಕೊತ ಹೋಗ್ತಿರೋದು, ಪೆನ್ ಅದು ಎರೇಸ್ ಮಾಡೋಕ್ಕಾಗಲ್ಲ, ಅದೊಂದು ತಲೆಯಲ್ಲಿತ್ತು. ಆಮೇಲೆ ಇದು ನಾನು ಬರೀತಾ ಇರೋದು ಮಂತ್ರ ಮಹರ್ಷಿ ಅವ್ರ ಚಿತ್ರ, ಒಂಚೂರು ಅದು ತೊಂದರೆ ಬರಬಾರ್ದು, ಯಾವುದೇ ರೀತಿ ಬೇರೆ ಬೇರೆ ಭಾವ ಬರಬಾರ್ದು, ಆ ಮುಖಭಾವ ಹಾಗೇ ಇರಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಅದು ನನಗೆ ತುಂಬ ಸ್ಲೋ ಮಾಡ್ತು. ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅಂತ ಹೇಳ್ತಾರಲ್ಲ, ಅದ್ಭುತ. ಹಾಗೆ ಇಷ್ಟೆಲ್ಲವೂ ಮಾಡ್ಕೊಂಡು ಬರ್ತೀರಿ. ಇತ್ತೀಚೆಗೆ ತಾವು ಖಗೋಳ ವೀಕ್ಷಣೆ ಮೇಲೆ ಭಾಳ ಆಸಕ್ತಿ ಬರುತ್ತೆ, ಅಥವಾ ಅದು ಯಾವ ವಯಸ್ಸಿನಲ್ಲೇ ಮೋಸ್ಟ್ಲಿ ಇತ್ತು, ಆ ವಯಸ್ಸಿನಲ್ಲೇ ಇತ್ತು. ಅದಕ್ಕೆ ಪೂರಕವಾಗಿ ತಾವು ಏನು ವಿಜ್ಞಾನಿ ಎನ್ ಶಂಕರ್ ಅವರ ಒಂದು ಪ್ರೇರಣೆಯಿಂದ, ಶಂಕರ್ ಅವರಿಂದ ಏನೋ ಇದು ಮಾಡ್ತೀರಿ. ಸೊ ಇದ್ರ ಬಗ್ಗೆ ತಾವು? ಇದು ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತು ಸರ್. ಇದನ್ನು ನಾನು ದೀನಬಂಧುಗೆ ನಾನು ಜಾಯ್ನ್ ಆಗ್ತೀನಿ 2019ನಲ್ಲಿ 2019ನಲ್ಲಿ ನಾನು ದೀನಬಂಧುಗೆ ಜಾಯ್ನ್ ಆದಾಗ ಅಲ್ಲಿ ಒಂದಷ್ಟು ಜನರಿಗೆ ನಂಗೆ ಪರಿಚಯ ಆಗುತ್ತೆ. ನಾನು ಮಾಡೆಲ್ ಆಗಿರ್ಬೋದು. ಸೊ ನಾನು ಏನು ಮಾಡೆಲ್ ಮಾಡ್ತೀನಿ ಅಲ್ಲಿ ಸ್ವಲ್ಪ ದೊಡ್ಡ ಸ್ಕೇಲಲ್ಲಿ, ಪ್ಲಸ್ ಮಕ್ಕಳಿಗೆ ನಾವು ಮಾಡೆಲ್ ಮಾಡೋದು ನಮ್ಮ ಖುಷಿಗೆ ಅನ್ನೋದಕ್ಕಿಂತ ಇದನ್ನ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೋದು, ಟೀಚರ್ ರಿಸೋರ್ಸ್ ಸೆಂಟರ್ ಅಂತ ಇದೆ ದೀನಬಂಧು ಅಲ್ಲಿ. ಸೊ ಅಲ್ಲಿ ಹೋದಾಗ ನನ್ನ ಒಂದು ಇಮ್ಯಾಜಿನೇಷನ್ನೇ ಚೇಂಜ್ ಆಗೋಯ್ತು. ಸೊ ಹೌದು, ದೊಡ್ಡದು ಮಾಡ್ಬೋದಲ್ವಾ,
ಸ್ವಲ್ಪ ದೊಡ್ಡ ರೀತಿನೂ ಮಾಡ್ಬೋದಲ್ವಾ ಅಂತ ಒಂದು ತಲೆಗೆ ಬಂತು. ಜೊತೆಗೆ ನನಗಲ್ಲಿ ವಾತಾವರಣ ನಂಗೆ ಸ್ವಲ್ಪ ಇನೋವೇಷನ್ಸ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಹಾಗೆ ಮಾಡ್ತಾ ಅಲ್ಲಿ ನನಗೆ ಟೆಲಿಸ್ಕೋಪ್ ವರ್ಕ್ಶಾಪ್ ಅಲ್ಲಿ ಏನಾಯಿತು ಅಂದರೆ ನಮ್ಮ ಫಂಡ್ ಮೇಲೆ ಟೀಚರ್ ವರ್ಕ್ಶಾಪ್ ಅಂತ ಮಾಡ್ತಾಯಿದ್ವಿ. ಸೊ ಬೇಸ್ಡ್ ಆನ್ ದ ಫಂಡ್ ಇಯರ್ಲಿ ಟೀಚರ್ಸ್ಗೆ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ವರ್ಕ್ಶಾಪ್ಸ್ ಮಾಡಿ ಒಂದಷ್ಟು ಮಾಡೆಲ್ಗಳು ಮಾಡಿ ಕೊಡಬೇಕಿತ್ತು. ಅಲ್ಲಿ ಏನಾಯಿತು, ನಾವೊಂದು ನೆಕ್ಸ್ಟ್ ಲಾಕ್ಡೌನ್ ಟೈಮ್ ಬಂತು. ಅವಾಗ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ನಾವು ಆನ್ಲೈನ್ ವರ್ಕ್ಶಾಪ್ ಮಾಡಬೇಕು, ಏನು ಮಾಡೋದು ಅಂತ ಹೇಳ್ತಾಯಿದ್ರು. ಅದರಲ್ಲಿ ನಾನೊಂದು ಸಜೆಷನ್ ಹೇಳಿದೆ ದೀನಬಂಧುವಲ್ಲಿ. ಸೊ ಇದು ಟೆಲಿಸ್ಕೋಪ್ ಒಂದು ಮಾಡ್ಬೋದು, ಈ ಥರ ಕಡಿಮೆ ಖರ್ಚಲ್ಲಿ ಮಾಡ್ಬೋದು. ನಾನು ಅದಕ್ಕೆಲ್ಲ ಡೈಮೆನ್ಷನ್ಸ್ ಏನು ಬೇಕೋ ಅದನ್ನೆಲ್ಲ ನಾನು ಮಾಡಿಕೊಡ್ತೀನಿ, ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಹೇಳಿದೆ. ಅದು ಖಂಡಿತ ಅದು ನಮ್ಮ ಬಜೆಟಿಗೆ ಓಕೆ ಆಯ್ತದು. ಆಯಿತು, ಟ್ರೈ ಮಾಡೋಣ ಅಂತ ನಾವು ಮಾಡಿ ಅದನ್ನು ಸ್ವಲ್ಪ ಪಬ್ಲಿಸಿಟಿ ಮಾಡಿದ್ವಿ. ಅಂದರೆ ಒಂದಷ್ಟು ಟೀಚರ್ಸ್ ಬರಲಿ ಇಂಟ್ರೆಸ್ಟಿಂದ. ಸೊ ಈ ರೀತಿ ವರ್ಕ್ಶಾಪ್ ಆನ್ಲೈನ್ ಮಾಡ್ತಿರೋದ್ರಿಂದ ಪಬ್ಲಿಸಿಟಿ ಕೊಟ್ವಿ. ಅದು ಪೇಪರ್ಲಿ ಬಂತು. ಪೇಪರ್ಲಿ ಬಂದು ಏನಾಯಿತು ಅಂದರೆ ಟೀಚರ್ಸ್ ವರ್ಕ್ಶಾಪ್ ಕೊಡೋದ್ರ ಜೊತೆಗೆ 100 ಎಕ್ಸ್ಟ್ರಾ ಟೆಲಿಸ್ಕೋಪ್ಗಳು ಬೇರೆ ಸ್ಕೂಲ್ಗಳು ಸ್ವತಃ ಪರ್ಚೇಸ್ ಮಾಡ್ತಿದ್ರು. ಸೊ ಅದನ್ನೆಲ್ಲ ನೋಡಿ ಅಲ್ಲಿ ನಮ್ಮ ಜಯದೇವ್ ಸರ್ ಅವರು ತುಂಬ ಸಹಾಯ ಮಾಡಿದ್ದಾರೆ ನಮಗೆ ಅದು. ಸೊ ಅವ್ರು ಹೇಳಿದ್ರು, ಟೆಲಿಸ್ಕೋಪ್ನ ನಾವು ಯಾಕೆ ಗ್ರೈಂಡ್ ಮಾಡ್ಬೋದಿತ್ತು, ಟೆಲಿಸ್ಕೋಪ್ ವರ್ಕ್ಶಾಪ್ ಮಾಡೋರು ನಮ್ಗೆ ಗೊತ್ತಿದ್ದಾರೆ ಅಂದ್ಬಿಟ್ಟು. ಅಲ್ಲಿ ಏರ್ ಬಸ್ ಅಲ್ಲಿ ವರ್ಕ್ ಮಾಡ್ತಿದ್ರು ಶಶಿ ಶಿವಸ್ವಾಮಿ ಸರ್ ಅಂದ್ಬಿಟ್ಟು. ಅವರು US ಅಲ್ಲಿ ಇದ್ದಿದ್ದು, ಏರ್ ಬಸ್ ಫ್ಲೈಟ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವರು. ಸೊ ಏರೋಪ್ಲೇನ್ ಹೇಗೆ ಆರುತ್ತೆ ಅದ್ರ ಬಗ್ಗೆ ಅವರು ಆ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದ್ದಿದ್ದವರು. ಅವರು ಈ ರೀತಿ ಟೆಲಿಸ್ಕೋಪ್ನೆಲ್ಲ 80s ಅಲ್ಲಿ ಮಾಡಿದ್ರು ಅಂತ ಹೇಳಿದ್ರು ಜಯದೇವಣ್ಣ. ಸೊ ಆ ಟೈಮಲ್ಲಿ ಅವ್ರನ್ನ ಒಂದು ಗೂಗಲ್ ಮೀಟ್ ಕರೆದ್ವಿ. ಎಲ್ಲರೂ ನಾವು ಇದ್ವಿ, ಎಲ್ಲರೂ ಇದ್ರು. ಇದನ್ನ ಯಾಕೆ ಟೆಲಿಸ್ಕೋಪ್ ವರ್ಕ್ಶಾಪ್ ಈ ರೀತಿ ಗ್ರೈಂಡ್ ಮಾಡಬೇಕು, ಈ ರೀತಿ ಎಲ್ಲ ಒಂದಷ್ಟು ಗೂಗಲ್ ಮೀಟಲ್ಲಿ ಹೇಳಿದ್ರು ಅವ್ರು ನನಗೆ. ಹೇಳಿ ನಾನು ಅವಾಗ ನನಗೆ ಇಂಟ್ರೆಸ್ಟ್ ಇತ್ತು. ನಾನು ಒಂದಷ್ಟು ಅದಕ್ಕೂ ಮುಂಚೆ ನಾನು ಯಾವ ರೀತಿ ಗ್ರೈಂಡ್ ಮಾಡೋದು ಅಂತ ಕೆಲವೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ತೋರಿಸಿದ್ದಾರೆ. ಕೆಲವೊಂದು ಬೇರೆ ಮೆಥಡ್ಗಳಲ್ಲಿ ತೋರಿಸಿದ್ದಾರೆ, ಬಟ್ ಎಕ್ಸಾಕ್ಟ್ ಮೆಥಡ್ ನನಗೂ ಗೊತ್ತಾಗಲಿಲ್ಲ. ಅದು ಕರೆಕ್ಟ್ ಮೆಥಡ್ ಯಾವುದು, ಕರೆಕ್ಟ್ ಪ್ರೊಸೀಜರ್ ಯಾವುದು ಗೊತ್ತಿರಲಿಲ್ಲ. ಬಟ್ ಅಲ್ಲಿ ತನಕ ನನಗೆ ಒಂದಷ್ಟು ಮಾಹಿತಿ ಇತ್ತು. ಹಿಂಗೆ ಗ್ರೈಂಡ್ ಮಾಡ್ತಾರೆ, ಈ ರೀತಿ ಎಕ್ವಿಪ್ಮೆಂಟ್ಗಳು ಬೇಕು, ಈ ರೀತಿ ಗ್ಲಾಸ್ ಗ್ರೈಂಡ್ ಮಾಡಿದಾಗ ಹಿಂಗಾಗುತ್ತೆ, ಬಟ್ ಯಾವ ಪ್ಯಾಟರ್ನ್ ಅಂತ ಗೊತ್ತಿರಲಿಲ್ಲ. ಆವಾಗ ಅವರು ಗೂಗಲ್ ಮೀಟಲ್ಲಿ ಹೇಳಿದ್ರು ಈ ರೀತಿ ಹಿಂಗೆ ಮಾಡ್ಬೋದು. ನಾನು ಮಾತಾಡಿದ್ಮೇಲೆ ಅವ್ರನ್ನ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಕೇಳಿದಾಗ, ನಾನು ಟೆಲಿಸ್ಕೋಪ್ ಒಂದು ಮಾಡಿದ್ದೀನಿ ಸರ್, ಈ ರೀತಿ ಹಿಂಗಿದೆ, ನನಗೂ ಮಾಡೋ ಆಸೆ ಇದೆ ಅಂದ್ಬಿಟ್ಟು ಹೇಳಿದಾಗ ಅವರು ನನಗೆ PN ಶಂಕರ್ ಅವ್ರದ್ದು ಪುಸ್ತಕ ಕಳಿಸಿದ್ರು ನನಗೆ. ಈ ರೀತಿ ಪುಸ್ತಕ ಇದೆ, ಅದು ಓದಿ ಅದರಲ್ಲಿ ನಿಮ್ಗೊಂದಷ್ಟು ಐಡಿಯಾ ಬರುತ್ತೆ, ಅದಾದಮೇಲೆ ನೀವು ಒಂದಷ್ಟು ಟೆಲಿಸ್ಕೋಪ್ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಅಲ್ಲಿ ಏನಾಯಿತು ಅಂದರೆ ನಾನು ಟೆಲಿಸ್ಕೋಪ್ ಪ್ರೊಕ್ಯೂರ್ ಮಾಡೋಕ್ಕೆ ನನಗೆ ಅವ್ರು ಕೊಟ್ಟಾಗ ಆ ಟೈಮಲ್ಲಿ ನನ್ನ ಹತ್ರ ಇರಲಿಲ್ಲ, ಹಣ ಇರಲಿಲ್ಲ. ಸೊ ಒಂದಷ್ಟು ವರ್ಷ ಆದಮೇಲೆ ನಾನು ಅದನ್ನು ಕಿಟ್ಟನ್ನು ಪರ್ಚೇಸ್ ಮಾಡಿದೆ. ಅದು ಯಾರ ತಂದ್ರೆ ಸತ್ಯಕುಮಾರ್ ಶರ್ಮಾ ಅಂತಿದ್ದಾರೆ ಬ್ಯಾಂಗ್ಳೂರಲ್ಲಿ. ಅವ್ರು ಈ ರೀತಿ ಕಿಟ್ ಅವ್ರ ಹತ್ರ ಇತ್ತಂತೆ, ಅವ್ರು ಪರ್ಸನಲಾಗಿ ಏನೋ ತೊಗೊಂಡು ಇಟ್ಕೊಂಡಿದ್ರಂತೆ, ಗ್ರೈಂಡ್ ಮಾಡೋಣ 8 ಇಂಚ್ ಅಂದ್ಬಿಟ್ಟು. ಅವ್ರ ಹತ್ರ ನಾನು ಇಸ್ಕೊಂಡೆ. 5,000 ರೂಪಾಯಿನೋ ಆಯ್ತದು ಕಿಟ್, ಅದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ ಈಸ್ಕೊಂಡು 8 ಇಂಚ್ ಅವರು ಹೇಳಿದ್ರು, ನೀವು ಫಸ್ಟ್ ಟೈಮ್ ಮಾಡ್ತಿದ್ರಾ, ಹುಷಾರಾಗಿ ಮಾಡಿ, ಯಾಕೆಂದರೆ ನಿಮಗೆ ಗೈಡೆನ್ಸ್ ಕೊಡೋಕೆ ಯಾರು ಇದ್ದಾರೆ ಅಂತಂದರು. ಸರ್ ಯಾರೂ ಇಲ್ಲ, ಫೋನ್ ಕಾಂಟ್ಯಾಕ್ಟ್ ಮೂಲಕ ನಾನು ಕೇಳ್ಕೊಬೋದು, ನಾನೇ ಟ್ರೈ ಮಾಡ್ತೀನಿ ಸರ್, ನೋಡೋಣ, ಅದು ತಪ್ಪಾದರೂ ಪರವಾಗಿಲ್ಲ, ನಾನೇ ಟ್ರೈ ಮಾಡ್ತೀನಿ ನೋಡೋಣ ಅಂದ್ಬಿಟ್ಟು ನಾನು ಚಾನ್ಸ್ ತೊಗೊಂಡು ಟ್ರೈ ಮಾಡಿದೆ. ಅದಕ್ಕೆ ಬೇಸ್ ಏನು ಬೇಕು ಬೇಸ್ ಮಾಡಿಕೊಂಡೆ. ಫೋನಲ್ಲೇ ಕೆಲವೊಂದಷ್ಟು ಕ್ವಾರೀಸ್ನ ಕೇಳ್ತಿದ್ದೆ. ಆವಾಗ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ. ಸೊ ಮನೇಲೇ ಇರಬೇಕು, 1 ತಿಂಗಳು ಬೇಸಿಗೆ ಟೈಮಲ್ಲಿ ಮನೇಲೇ ಇರಬೇಕಾಗಿ ಬಂತು. ಇದು ಒಳ್ಳೆ ಟೈಮು ಅಂತ ನನಗನ್ನಿಸ್ತು. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಬೇಕು. ನಾನು ಸುಮ್ಮನೆ ಖಾಲಿ ಕೂರೋ ಬದಲು ಇದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ ಗ್ರೈಂಡ್ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಸ್ಟಾರ್ಟಿಂಗ್ ಇದನ್ನು ರಫ್ ಗ್ರೈಂಡಿಂಗ್ ಅಂತ ಕರೀತಾರೆ. ಇದರಲ್ಲಿ 3 ಸ್ಟೇಜ್ ಬರುತ್ತೆ. ರಫ್ ಗ್ರೈಂಡಿಂಗು, ಫ್ರೈಯಿಂಗ್ ಗ್ರೈಂಡಿಂಗು, ಆಮೇಲೆ ಪಾಲಿಶಿಂಗ್ ಅಂತ ಬರುತ್ತೆ, ಆಮೇಲೆ ಟೆಸ್ಟಿಂಗ್ ಅಂತಲೂ ಇರುತ್ತೆ. ಸೊ ಇದನ್ನೆಲ್ಲ ಆ್ಯಕ್ಚುಲಿ ನಾನು ಒಬ್ಬನೇ ಮಾಡಿದೆ. ಅಂದರೆ ನೀವು ಮಾತನಾಡುವಾಗ ನೋಡಿ, ಲಾಕ್ಡೌನು ಅಥವಾ ಕೋವಿಡ್ ಅನ್ನೋದು ಎಷ್ಟು ಜನರಿಗೆ, ಸಾವಿರಾರು ಜನರಿಗೆ ತೊಂದರೆ ಕೊಡ್ತು ಅಂತ ಹೇಳ್ತೀವಿ. ಅದೇ ನೂರಾರು ಜನರಿಗೆ ಹೊಸತನವನ್ನು ಅನಿಸುತ್ತೆ. ಸೊ ತಾವೇನು ಗ್ರೈಂಡಿಂಗ್ ಅಂತ ಹೇಳಿದ್ರಲ್ಲ, ಬಹುಶಃ ಅದಕ್ಕೆ ಸಮಯ ತುಂಬ ಬೇಕು. ಸೊ ಮನೆಯಲ್ಲೇ ಇದ್ಕೊಂಡು ಆ ಸಮಯನ ಸದ್ಬಳಕೆ ಮಾಡಿ ಇದ್ರದೊಂದು ಆವಿಷ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಸೊ ಅಂಥ ಸಾಧ್ಯತೆಗಳಿಗೆ ಇದು ಅವಕಾಶ ಮಾಡಿಕೊಡ್ತೀನಿ ಅಂತ ಅನ್ಸುತ್ತೆ. ಸೊ ಈಗ ನೀವು ಹೇಳ್ತಾ ಇದ್ರಿ ಈ ಗ್ರೈಂಡಿಂಗ್ ಮಾಡಬೇಕು ಅಂತ, ಬಹುಶಃ ಈ ದೂರದರ್ಶಕ ಇದು ಬಳಸೋದು. ಸೊ ನೀವು ಒಂದು ಮಾಡೆಲ್ ಮಾಡಿದ್ರಲ್ಲ 500 ರೂಪಾಯಿ, ಅದಾದ ಮೇಲೆ ಇದು ದೂರದರ್ಶಕದ ಬಗ್ಗೆ ನೀವು ಶುರು ಮಾಡಿದ್ರಿ. ಆ ಮಾಡೆಲ್ ಆದ್ಮೇಲೆ ಅದೊಂದು ನಿಮ್ಗೆ ಪ್ರೇರಣೆ ಆಯ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅನ್ನೋ ಲೆವೆಲ್ ಅಲ್ಲಿ ಬಂದಾಗ ನೀವು ಇದನ್ನ ಆರಂಭ. ನನಗೆ ತುಂಬಾ ಆ ಟೆಲಿಸ್ಕೋಪ್ ಮಾಡಿದಾಗ ನನಗೆ ಯಾಕೆ ತುಂಬಾ ಸಣ್ಣದು ಅನಿಸ್ತು. ಇನ್ನೂ ದೊಡ್ಡದಾಗಿ ಕಾಣಿದ್ರೆ ಹೇಗಿರುತ್ತೆ, ಇನ್ನೂ ದೊಡ್ಡದಾಗಿ ನಾವು ನೋಡಿದಾಗ ಹೇಗೆ ಕಾಣುತ್ತೆ, ಇನ್ನೂ ಮ್ಯಾಗ್ನಿಫೈ ಆಗಿ ಮಾಡಿದಾಗ ನಮ್ಗೆ ಹೇಗೆ ಕಾಣುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಇತ್ತು. ಸ್ವಲ್ಪ ಅದ್ರ ಮೇಲೆ ನಾನು ವರ್ಕ್ ಮಾಡಕ್ಕೆ ಶುರು ಮಾಡಿದೆ. ಅವಾಗ ನನಗೆ ಬಂದಿದ್ದೆ ಅವ್ರಿಗೆ ಏನು ಮಾಡ್ತು ಅಂದರೆ, ನಮಗೆ
ಆ ಟೈಮಲ್ಲಿ ಅದೇ ನಮ್ಮ ಜಯದೇವಣ್ಣ ಅವ್ರು ಹೇಳಿದ್ರಲ್ಲ ಟೆಲಿಸ್ಕೋಪ್, ಅದನ್ನೆಲ್ಲ ಅವ್ರಿಗೂ ನೋಡ್ಬಿಟ್ಟು ಅವ್ರಿಗೂ ಕ್ಯೂರಿಯಾಸಿಟಿ ಅನಿಸ್ತು. ಸೊ ಯಾಕೆ ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬಾರ್ದು, ಒಂದು ಟೆಲಿಸ್ಕೋಪ್ ವರ್ಕ್ಶಾಪ್ ಯಾಕೆ ಮಾಡಬಾರ್ದು ಅಂತೇಳಿ ಶಶಿ ಶಿವಸ್ವಾಮಿ ಸರ್ನ ಗೂಗಲ್ ಮೀಟಿಗೆ ಕರೆದು ಅವಾಗ ಮಾತಾಡಿ ನನಗೂ ಒಂಥರ ಇನ್ಸ್ಪಿರೇಷನ್ ಆಯಿತು, ಜೊತೆಗೆ ನನಗೂ ಒಂಥರ ಕ್ಯೂರಿಯಾಸಿಟಿ ಬಂತು. ಅಲ್ಲಿಂದ ನಾವು ಗ್ರೈಂಡ್ ಮಾಡಕ್ಕೆ ಶುರು ಮಾಡಿದ್ದೆ. ಈ ಟೆಲಿಸ್ಕೋಪು ಬಹುಶಃ ಮಾರ್ಕೆಟಲ್ಲಿ ಲಕ್ಷಾಂತರ ರೂಪಾಯಿ ಇದೆ, ಅದನ್ನ ನೀವು ಕಡಿಮೆ ವೆಚ್ಚದಲ್ಲಿ ಶುರು ಮಾಡಿದ್ರಿ. ಬಹುಶಃ ಎಷ್ಟು ಖರ್ಚಾಯಿತು ಸರ್ ಅದಕ್ಕೆ? ಆ್ಯಕ್ಚುಲಿ ನೀವು ಇದೇ ಟೆಲಿಸ್ಕೋಪ್ನ ನೀವು ತಗೋಬೇಕಂದ್ರೆ ಯೂಶಲಿ ಮಾರ್ಕೆಟಲ್ಲಿ ಸ್ವಲ್ಪ ಕಷ್ಟನೇ ಸಿಗೋದು. ನಾನು ಮಾಡಿರೋ ಡೈಮೆನ್ಷನ್ ಇದೆಯಲ್ಲ ಅದು ಮಾರ್ಕೆಟಲ್ಲಿ ಸ್ವಲ್ಪ ಕಷ್ಟ ಸಿಗೋದು. ಅದು ನೀವು ಮಾಡಿಸ್ಕೋಬೇಕು ಅಥವಾ ಅದೇ ಈಕ್ವಲೆಂಟ್ ನೀವು ತಗೋಬೇಕಂದ್ರೆ ಒಂದು 60,000-70,000 ಥರ ಆಗುತ್ತದು. ಇದು ನೀವೇ ಮಾಡ್ಕೊಳ್ಳೋದ್ರಿಂದ ಒಂದು 15,000-20,000 ನೀವು ಮಾಡ್ಕೊಬೋದು. ನಾವು ಮಾಡೋಕ್ಕಾಗಲ್ಲ, ನೀವು ಮಾಡಿದ್ರಿ ಈಗ. ಇಲ್ಲ, ಮಾಡ್ಬೋದು, ಎಲ್ಲರೂ ನೀವು ಮಾಡಿದ್ರಿ ಆ ಪ್ರಯತ್ನವನ್ನ. ಸೊ ನಾವು ಏನೇ ಹೇಳಿದ್ರಿ, ತಾವೇ ಗ್ರೈಂಡ್ ಮಾಡಿದ್ರಿ ಮ್ಯಾನ್ಯುಯಲ್ ಆಗಿ ಅಂತ ಹೇಳಿದ್ರಿ. ಎಷ್ಟು ಸಮಯ ತಗೋತಿದ್ದಕ್ಕೆ ಅಂತ? ಸುಮಾರು ಅದಕ್ಕೆ ಸರ್ ನಾನು ಹೇಳೋದಾದ್ರೆ ನನ್ನ ಅಂದಾಜು ಪ್ರಕಾರ 45-50 ಗಂಟೆಗಳು ತಗೋತದ್ದು. ಹೌದು, ಅಷ್ಟು ತಾಳ್ಮೆ ಇತ್ತ ಸರ್ ನಿಮಗೆ? ಮಾಡ್ಕೋಬೇಕು ಸರ್, ನಮ್ಮ ಒಂದು ಇಂಟ್ರೆಸ್ಟ್ ಅದಕ್ಕೆ ಮಾಡ್ತು. ಯಾಕೆಂದರೆ ಅದನ್ನು ನಾನು ಕಂಟಿನ್ಯೂಸ್ ಆಗಿ ಮಾಡಿಲ್ಲ. ರಫ್ ಗ್ರೈಂಡಿಂಗ್ ಅಂತ ಮಾಡಿದಾಗ ಆ್ಯಕ್ಚುಲಿ ನಾನು ಒಂದು ವಾರ ನಾನು ಅದನ್ನು ಗ್ರೈಂಡ್ ಮಾಡೋದು ಸ್ಟಾಪ್ ಮಾಡಿದೆ. ಬಿಕಾಸ್ ಸ್ಟಾರ್ಟಿಂಗ್ ರಫ್ ಗ್ರೈಂಡ್ ಅಂತ ಮಾಡಿದಾಗ ಅಲ್ಲಿ ನೀವು ಅದನ್ನ ಕರ್ವೇಚರ್ ತರಬೇಕು, ಭಾರ ಕೈನ ಪ್ರೆಷರ್ ಕೊಟ್ಟು ನೀವು ಗ್ರೈಂಡ್ ಮಾಡಬೇಕಾಗುತ್ತೆ. ಆ ಪ್ರೆಷರ್ ಗ್ರೈಂಡಿಂಗಿಗೆ 8 ಇಂಚ್ ಮಿರರ್ ಅಲ್ಲಿ ನಿಮಗೆ ಕೈ ತುಂಬಾ ಪೇನ್ ಬರುತ್ತೆ. ಇದೆ ಸರ್ ಅದು? ಇದೆ 8 ಇಂಚ್ ಮಿರರ್, ಅದ್ರದ್ದು ಟೂಲ್ ಅಂತ ಕರೀತಾರೆ. ಇದ್ರ ಮೇಲ್ಗಡೆ ಇನ್ನೊಂದು ದಪ್ಪ ಗ್ಲಾಸ್ ಬರುತ್ತೆ, ಅದನ್ನ ಹಾಕಿ ಗ್ರೈಂಡ್ ಮಾಡೋದು, ಒಂದ್ರ ಮೇಲೆ ಒಂದು ಗ್ರೈಂಡ್ ಮಾಡಿದಾಗ. ಸೊ ಇದೊಂದು ಸ್ಟ್ರಕ್ಚರ್ ಒಂದು ಕಾನ್ವೆಕ್ಸ್ ತರ ಆಗುತ್ತೆ, ಅಂದ್ರೆ ಉಬ್ಬ ಆಗುತ್ತೆ, ಇನ್ನೊಂದು ತಗ್ಗಾಗುತ್ತೆ. ಅದು ಒಂದು ಪ್ಯಾಟರ್ನ್ ಅಲ್ಲಿ ನಾವು ಸ್ಟ್ರೋಕ್ ಅಲ್ಲಿ ನಾವು ಗ್ರೈಂಡ್ ಮಾಡ್ತಾ ಬರಬೇಕು. ಸೊ ಇದನ್ನ ನೀವು ಫಸ್ಟ್ ರಫ್ ಗ್ರೈಂಡಿಂಗ್ ಮಾಡಿದಾಗ ಹಾಗೆ ಗ್ಲಾಸ್ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಗಾಜು, ಆ ಗಾಜನ್ನ ಉಜ್ಜಿ ನೀವು ಒಂದು ಶೇಪ್ ತರಬೇಕು. ಹೌದು, ಅದು ಎಷ್ಟು ಆಕ್ಯುರೇಟ್ ಆಗಿ ಬರ್ಬೇಕಂದ್ರೆ ಸರ್ ನಾವು ವೇವ್ ಲೆಂತ್ ಅಲ್ಲಿ ಮ್ಯಾಚ್ ಮಾಡ್ಬೇಕು ಅದನ್ನ. ಸೊ ಬಿಕಾಸ್ ನೀವು ಗ್ರೈಂಡ್ ಮಾಡ್ಬೇಕಾದ್ರೆ ಪಾಲಿಶ್ ಮಾಡ್ಬೇಕಾದ್ರೆ ಒಂಚೂರು ಒಂದ್ ಕಡೆ ಹಳ್ಳ ಒಂದ್ ಕಡೆ ದಿಣ್ಣೆ ಆಯ್ತು ಅಂತಂದ್ರೂ ನಿಮ್ಗೆ ಇಮೇಜ್ ಸರಿಯಾಗಿ ಬರೋದಿಲ್ಲ, ಇಮೇಜ್ ನಿಮ್ಗೆ ಕರೆಕ್ಟ್ ಆಗಿ ಬರಲ್ಲ. ಓಕೆ, ಅಲ್ಲ ಸಾಮಾನ್ಯವಾಗಿ ಎಲ್ಲ ರೆಡಿಮೇಡ್ ಇದನ್ನ ಪೀಸಸ್ನ ತಂದು ಅದನ್ನ ಫಿಕ್ಸ್ ಮಾಡಿ ಇದು ನಾನು ಮಾಡಿದೆ ಅನ್ನೋ ಕ್ರೆಡಿಟ್ ತಗೊಳ್ಳೋರು ತುಂಬಾ ಜನ ನೋಡಿದ್ದೀವಿ. ಆದರೆ ತಾವು ಇದನ್ನ ತಾವೇ ಸ್ವತಃ ಕಟ್ ಮಾಡಿಸಿ ಅಥವಾ ಅದನ್ನು ಉಜ್ಜಿ ಗ್ರೈಂಡ್ ಮಾಡಿ ಆ ಹಂತಕ್ಕೆ ತರೋದಿದೆಯಲ್ಲ, ಇದು ನಿಜವಾದ ಇನೋವೇಷನ್ಸು, ನಿಜವಾದ ಒಂದು ಏನು ಪ್ರಯೋಗ ಅಂತ ನಾವು ಹೇಳ್ಬೋದು. ಸೊ ಅಂಥ ಕೆಲಸವನ್ನು ತಾವು ಮಾಡಿದ್ರಿ, ಎಲ್ಲವೂ ಹೇಳ್ದಂಗೆ ಈ ಲಾಕ್ಡೌನ್ ಸಮಯದಲ್ಲಿ ಆಯಿತು, ಆ ಸಮಯನ ಸದ್ಬಳಕೆ ಮಾಡಿಕೊಂಡ್ರಿ. ಬಟ್ ಅದಕ್ಕೆ ಎಷ್ಟು ಸಮಯವನ್ನು ತಾವೇ ಹೇಳ್ದಂಗೆ 40 ಗಂಟೆ ಅಂತ ಬೇಕೇ ಬೇಕು ಉಜ್ಲಿಕ್ಕೆ. ಅಷ್ಟು ತಾಳ್ಮೆಯಿಂದ ಅದನ್ನು ಉಜ್ಜಿ ಅದೆಲ್ಲ ಮಾಡಿ ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನು ಬಳಕೆ ಕೂಡ ಮಾಡ್ತೀರಿ. ಸೊ ಅದನ್ನು ತಾವು ಈ ಶನಿ ಗ್ರಹ ಈ ಥರದ ಎಲ್ಲವನ್ನ ನೋಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರಿ. ಆ ಅನುಭವದ ಬಗ್ಗೆ ಅದು ತುಂಬಾನೇ ನಾನು ಹೇಳಕ್ಕಾಗಲ್ಲ ಸರ್, ಯಾಕೆಂದ್ರೆ ಯಾವ ತರ ನನ್ಗಾಯ್ತು ಅಂದ್ರೆ ಇದು ನಾನ್ ಮಾಡಿರೋ ಮಿರರ್ ಒಂದ್ ರೀತಿ ಖುಷಿ. ಅದು ಈಗ ನಾವೇ ತಯಾರು ಮಾಡಿ ಟೆಲಿಸ್ಕೋಪ್ನ ಅದು ಮಿರರ್ ಮಾಡಿ ನಾವು ನೋಡೋಂಥದ್ದಿದೆಯಲ್ಲ, ನಾನು ಫಸ್ಟ್ ನೋಡಿದ ಆ ಟೆಲಿಸ್ಕೋಪ್ ಅಲ್ಲಿ ಮೂನ್ ನೋಡಿದೆ, ನಾನು ಚಂದ್ರನ ನೋಡಿದೆ. ಅದು ಅರ್ಧ ಚಂದ್ರ ಬರುತ್ತೆ, ಅರ್ಧ ಚಂದ್ರ ಕುಳಿಗಳೆಲ್ಲ ಕಾಣಿಸ್ತಾ ಇತ್ತು. ನಂಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಾವು ಗ್ರೈಂಡ್ ಮಾಡಿ ಇಷ್ಟೆಲ್ಲ ಶ್ರಮಪಟ್ಟು ಹೆಚ್ಚು ಕಡಿಮೆ ನಾನು ಆ ಟೆಲಿಸ್ಕೋಪ್ನ ಅಸೆಂಬ್ಲಿ ಮಾಡಿ ಅಸೆಂಬ್ಲಿ ಮಾಡಿ ನೋಡಕ್ಕೆ ಶುರು ಮಾಡಿದ ಸಮಯ ನೀವು ಕೇಳೋದಾದ್ರೆ 1 ವರ್ಷ 4 ತಿಂಗಳೇನೋ ಆಯ್ತು ಫುಲ್ಲು ತಯಾರು ಮಾಡಿ ನಾನು ನೋಡ್ಲಿಕ್ಕೆ. ಏನಕ್ಕೆ ಅಷ್ಟು ವರ್ಷ ತಗೊಂತ, ಅಷ್ಟು 1 ವರ್ಷದ ಮೇಲೆ ತಗೋತು ಅಂತಂದ್ರೆ ಇದನ್ನ ಲಾಕ್ಡೌನ್ ಟೈಮಲ್ಲಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡೆ. ಆದ್ಮೇಲೆ ನನಗೆ ಅಲ್ಲಿ ಪಾಲಿಶ್ ಮಾಡೋದಕ್ಕೆ ನಮಗೆ ಟಾರ್ ಬಳಸಿದ್ದೆ ನಾನು, ರೋಡ್ಗೆ ಹಾಕ್ತಾರಲ್ಲ ಟಾರು, ಅದರಲ್ಲಿ ನಾನು ಗ್ಲಾಸನ್ನ ಪಾಲಿಶ್ ಮಾಡಿರೋದು. ಸೊ ಅದು ಪಿಚ್ ಅಂತ ಕರೀತಾರೆ ಅದನ್ನ. ಲೋಕಲ್ ಶಾಪಲ್ಲಿ ಸಿಗುತ್ತೆ ಟಾರ್, ಕೇಳಿದ್ರೆ 1 kg 2 kg ಕೊಡ್ತಾರೆ. ಬಟ್ ಅದು ನಮ್ಮ ಲೋಕಲ್ ಶಾಪಲ್ಲಿ ಸಿಗ್ತಿರ್ಲಿಲ್ಲ ಆ ಟೈಮಲ್ಲಿ. ಲಾಕ್ಡೌನ್ ನಾನು ಎಲ್ಲೂ ಹೊರಗಡೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಹಂಗಾಗಿ ಎಲ್ಲಿ ಸಿಗುತ್ತೆ ಯಾವ ತರ ಪ್ಯಾಟರ್ನ್ ನನಗೂ ಗೊತ್ತಿರ್ಲಿಲ್ಲ. ಅದನ್ನ ಹುಡ್ಕೋದಕ್ಕೆ ಟೈಮ್ ಆಯ್ತು. ಅದು ಪಾಲಿಶ್ ಮಾಡಕ್ಕೊಂದು ಸಮಯ ತಗೋತು. ಅದಾದ್ಮೇಲೆ ಮಿರರ್ ಕೋಟ್ ಮಾಡಿಸ್ಬೇಕು. ಮಿರರ್ ಇಲ್ಲಿ ಕೋಟಿಂಗ್ ಇಲ್ಲೆಲ್ಲ ಯಾರು ಮಾಡೋದಿಲ್ಲ, ಅದನ್ನ ಬ್ಯಾಂಗ್ಳೂರ್ ಕಳಿಸ್ಬೇಕು. ಬ್ಯಾಂಗ್ಳೂರ್ ನಾನು ಹೋಗಿ ಕೊಟ್ಟು, ಸೊ ಆ ರೀತಿ ಆಯ್ತು ತಗೊಂಡ್ರಿ. ಸೊ ಅದಕ್ಕೆಲ್ಲ ಟೈಮ್ ಬೇಕು. ಜೊತೆಗೆ ನಿಮ್ಮ ಕೆಲಸದ ಜೊತೆ ನಾನು ನೋಡ್ಕೋಬೇಕು, ಅದನ್ನು ಇನೋವೇಷನ್ಸ್ ಬಿಡಬಾರ್ದು. ಸೊ ಇವೆರಡು ಒಟ್ಟೊಟ್ಟಿಗೆ ಮಾಡಿದ್ರೆ ಹಾಗಾಗಿ ಅದು ಅಷ್ಟು ಸಮಯವನ್ನು ಒಂದು ಸ್ವಲ್ಪ ಜಾಸ್ತಿನೇ ತಗೊಂತು. ತಾವು ಅದ್ರ ಜೊತೆ ಮೂನ್ ನೋಡ್ತೀರಿ. ನಾನು ನೀವು ಮೂನ್ ಫೋಟೋ ತೆಗೆದಿದ್ದನ್ನ ನೋಡಿದ್ದೆ. ಅದು ನಮ್ಮ ಈಗ ಇದು ಹೋಗಿ ಮೇಲ್ಗಡೆ ಹೋಗಿ ಫೋಟೋ ಒಂದು ಕಳಿಸಿತ್ತು ನೋಡಿ, ಅದು ನಮಗೆ ಯಾವುದು ಸರ್
ಚಂದ್ರಲೋಕಕ್ಕೆ ಹೋಗಿ ಒಂದು ಫೋಟೋ ಕಳಿಸಿದ್ದು. ಹೌದು ಆ ಫೋಟೋ ನೋಡ್ದಂಗೆ ಆಯ್ತು ನಾನು ನಿಮಗೆ ನೀವು ತೆಗೆದಿದ್ದು ಚಂದ್ರಯಾನ್ 2 ಅಲ್ಲಿ. ಹೌದು. ಸೊ ಅಷ್ಟು ನೋಡ್ದಂಗೆ ಫೀಲ್ ಆಯ್ತು ನನಗೆ ನಿಮ್ಮ ದೂರದರ್ಶಕದಲ್ಲಿ ತೆಗೆದಿರೋದು ನೋಡಿದಾಗ. ಸೊ ಅಷ್ಟು ಅಕ್ಯುರೇಟ್ ಆಗಿ ಕಾಣಿಸ್ತಾ ಇತ್ತು ಅಂತ. ನೀವು ಫೋಟೋದ್ ನೋಡೋದಕ್ಕಿಂತ ನೀವು ಬರೀ ಕಣ್ಣಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದು ಇನ್ನೂ ಹೇಳ್ಕೊಳಕ್ಕಾಗಲ್ಲ. ನಿಮ್ಗೆ ಮೂನ್ ಮೇಲೆ ಇಳಿದಿರೋ ತರ ಅನ್ಸುತ್ತೆ, ಫೀಲ್ ಆಗುತ್ತೆ, ಡೆಫಿನೆಟ್ಲಿ ಫೀಲ್ ಆಗುತ್ತೆ. ಯಾಕಂದ್ರೆ ನಾನೊಬ್ನೇ ಅದನ್ನ ಅನುಭವಿಸ್ಲಿಲ್ಲ. ನಾನು ನೋಡಿ ನಮ್ಮ ಸಿಸ್ಟರ್ಗೆ, ನಮ್ಮ ಮದರ್ಗೆ, ಪ್ಲಸ್ ನಮ್ಮ ತಂದೆಗೂ ತೋರಿಸಿದೆ ನಾನು ಅದ್ರಲ್ಲಿ ಮೂನ್ ಹೆಂಗ್ ಕಾಣುತ್ತೆ ಅಂದ್ಬಿಟ್ಟು. ಜೊತೆಗೆ ನಾವು ನೋಡ್ಕೊಂಡ್ರೆ ಸಾಕಾಗತ್ತಾ, ನಮ್ಮ ಸುತ್ತಮುತ್ತ ಮಕ್ಳಿಗೂ ನಾ ತೋರಿಸ್ತೆ. ಯಾಕೆಂದ್ರೆ ಮಕ್ಳನ್ನು ನೋಡ್ಬೇಕು. ಯಾಕಂದ್ರೆ ಅಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಊರಲ್ಲಿ ಮಕ್ಳುಗಳಿಗೆಲ್ಲ ಅಲ್ಲಿ ಟೆಲಿಸ್ಕೋಪ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಟೆಲಿಸ್ಕೋಪ್ ಅಂದ್ರೆ ಅವ್ರಿಗೆ ಏನು ಐಡಿಯಾನೇ ಇಲ್ಲ. ಬಟ್ ಇದನ್ನು ದೊಡ್ಡ ಟೆಲಿಸ್ಕೋಪ್ ನೋಡಿದಾಗ ಅದು ಏನಾಯ್ತು ಅಂದ್ರೆ ಅವ್ರು ನನ್ನ ಸುತ್ತಮುತ್ತಲ ಮಕ್ಕಳು ಅಣ್ಣ ಅಂತ ಕರೀತಾರೆ. ಅಣ್ಣ ಇಲ್ಲಿ ಈ ಗ್ರಹ ಬಂದಿದೆ ಅವರೇ ಹೇಳ್ತಾ ಇದ್ರು. ಸೊ ನಾನ್ ತೋರ್ಸಕ್ ಶುರು ಮಾಡಿ ಒಂದು ವಾರ ನಾ ತೋರ್ಸಕ್ ಶುರು ಮಾಡಿದೆ ಸುಮ್ನೆ. ಇದು ಆ ಗ್ರಹ, ಇದು ಗುರು, ಆಲ್ಮೋಸ್ಟ್ ನಾನು ಏನ್ ನೋಡಿದ್ದೀನಿ ಅದನ್ನೆಲ್ಲ ಅವ್ರಿಗೆ ತೋರಿಸಿದ್ರು ಮಕ್ಕಳಿಗೆ. ಸೊ ಅವ್ರು ತೋರಿಸಿದಾಗ ದೇ ಆರ್ ವೆರಿ ಕ್ಯೂರಿಯಸ್. ಅವರೇ ಹುಡುಕಿಗೆ ನೋಡೋದು ಗ್ರಹ ಅದು ಚಂದ್ರ ನಕ್ಷತ್ರ ಅಲ್ಲ ಅಂತ ಅವರೇ ಹೇಳಕ್ ಶುರು ಮಾಡಿದ್ರು. ನನಗೆ ಖುಷಿ ಆಯ್ತು. ಓಕೆ ಇವ್ರಿಗೆ ಏನೋ ಕನ್ವೆ ಆಗಿದೆ ನಾನು ಹೇಳಿರೋದು, ಏನೋ ಅರ್ಥ ಆಗಿದೆ ಇವ್ರಿಗೆ ಅಂತ ನನಗೂ ಗೊತ್ತಾಯ್ತು. ಆಮೇಲೆ ನಾವು ಮಕ್ಕಳಲ್ಲಿ ನಾವು ಬೆಳೆಸ್ಬೇಕು ಅದನ್ನ. ಗೊತ್ತಿಲ್ಲ ನಾಳೆ ದಿವಸ ಅವ್ರು ಯಾರು ಏನಾಗ್ತಾರೆ ಗೊತ್ತಿಲ್ಲ ಸರ್. ಖಂಡಿತ. ನೋಡಿ, ನಿಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಆರಂಭವಾದಂತಹ ಕುತೂಹಲ ಇವತ್ತು ಒಂದು ದೂರದರ್ಶಕ ಮಾಡಿ ಸ್ವತಃ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥದ್ದನ್ನು ಕೇವಲ 20-20 ಸಾವಿರ ರೂಪಾಯಿನಲ್ಲಿ ತಾವು ವೆಚ್ಚ ಮಾಡಿ ಅಷ್ಟೇ ಒಂದು ಅಕ್ಯುರೇಷನನ್ನು ಕೊಟ್ಟಿದ್ದೀರಿ. ಅಷ್ಟು ಅದ್ಭುತವಾಗಿ ತಾವು ನೋಡೋಕ್ಕೆ ಸಾಧ್ಯ ಆಗಿದೆ. ಬಹುಶಃ ತಾವು ಆರಂಭದಲ್ಲಿ ಹೇಳ್ದಂಗೆ ಅವತ್ತಿನ ಕುತೂಹಲ ಇವತ್ತಿಗೆ ಇಲ್ಲಿ ತಂದು ನಿಲ್ಲಿಸಿದೆ. ಬಹುಶಃ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಪ್ರತಿಯೊಬ್ಬ ಮಗುವಲ್ಲೂ ಈ ಥರದೊಂದು ಕುತೂಹಲ, ಈ ಥರದೊಂದು ಹೊಸತನ ಒಳಗಡೆ ಇರುವಂಥ ಸಾಮರ್ಥ್ಯ ಇರುತ್ತೆ. ಬಹುಶಃ ಅದಕ್ಕೆ ಒಂದು ಪುಷ್ಟಿ ನೀಡಿದರೆ ಅವನು ದೊಡ್ಡ ವಿಜ್ಞಾನಿ ಆಗಬಹುದು ಸಾಧ್ಯತೆ ಇದೆ ಅಂತ. ಎಸ್ ಸರ್, ಎಸ್ ಸರ್. ಸರಿ, ಈ ರೀತಿಯೆಲ್ಲ ಒಂದು ಹೊಸತನಗಳನ್ನು ಮಾಡಿದ್ರಿ. ಇವತ್ತಿಗೆ ಒಂದು ಈ ದೂರದರ್ಶಕವನ್ನು ತಾವು ತಯಾರು ಮಾಡಿ ಸ್ವತಃ ಅದರ ಮೂಲಕ ನೋಡುವಂಥ ಅವಕಾಶವನ್ನು ಕಲ್ಪಿಸಿದಿರಿ. ಏನಿದೆ ನಿಮ್ಮ ಮುಂದಿನ ಗುರಿ? ನನ್ನ ಗುರಿ ಸದ್ಯಕ್ಕೀಗ ನಾನೀಗ ಜಾಯ್ನ್ ಆಗಿರೋದು ನಮ್ಮ ಜ್ಞಾನ ಸಂಪನ್ಮೂಲ ಕೇಂದ್ರ ಸುತ್ತೂರಲ್ಲಿ. ಸೊ ನಮ್ಮ ಒಂದು ಸ್ವಾಮೀಜಿಯವರ ಆಸೆನೂ ಅದೇನೆ, ಒಂದಷ್ಟು ನಮ್ಮಲ್ಲಿ ಸೈನ್ಸ್ ಸೆಂಟ್ರು ಒಂದಷ್ಟು ಡೆವಲಪ್ ಮಾಡಬೇಕು. ಅದೊಂದು ನನ್ನ ಮನಸ್ಸಲ್ಲಿದೆ. ಜೊತೆಗೆ ಅದಕ್ಕೆ ಸಹಾಯ ಮಾಡುವಂಥ ನಮ್ಮ ಕೋಆರ್ಡಿನೇಟರು ಇದ್ದಾರೆ, ಶ್ರೀ ಇಳಂಗವನ್ ಸರ್ ಅಂದ್ಬಿಟ್ಟು. ಅವರು ಪಾಲಿಟೆಕ್ನಿಕಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ, ನಮ್ಮ JC ಪಾಲಿಟೆಕ್ನಿಕಲ್ PDAದಲ್ಲಿ. ಸೊ ಅವರು ತುಂಬ ಸಹಾಯ ಮಾಡ್ತಿದ್ದಾರೆ. ಅವ್ರು ರೀಸೆಂಟಾಗಿ ಬಂದಿದ್ದು. ಅವ್ರಿಗೆ ಮುಂಚೆ ನಮಗೆ ಸಾಸಲಾರಾಧ್ಯ ಸರ್ ಅಂತಿದ್ರು. ಅವರು ಆ್ಯಕ್ಚುಲಿ ಅವ್ರ ಸ್ಟೂಡೆಂಟ್ ನಾನು. ಅವ್ರಿಗೆ ನಮ್ಮ ಜೊತೆಗೆ ಇಲ್ಲ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇನಿಷಿಯಲ್ ಮೊದಲೇ ಸ್ಟಾರ್ಟಿಂಗ್ ಟೈಮಲ್ಲಿ ನಮ್ಮ ಜ್ಞಾನ ಸಂಪನ್ಮೂಲ ಕೇಂದ್ರನ ಡೆವಲಪ್ ಮಾಡೋದಕ್ಕೆ ನನಗೆ ಬಿಟ್ಟಿದ್ರು. ಸೊ ಹಂಗಾಗಿ ಒಂದಷ್ಟು ನಾನು ಡೆವಲಪ್ ಮಾಡ್ಕೊಂಡ್ಬಂದಿದ್ದೆ. ನನ್ನ ಮುಂದಿನ ಗುರಿ ಏನಂತಂದರೆ ಸ್ವಲ್ಪ ನಮ್ಮ ಈ ಸೈನ್ಸ್ ಸೆಂಟರ್ನೇ ಡೆವಲಪ್ ಮಾಡೋಣ. ಯಾಕೆಂದರೆ ನನ್ನ ಒಂದು ಇಂಟ್ರೆಸ್ಟ್ ಅದು, ನನ್ನ ಚಿಕ್ಕ ವಯಸ್ಸಿಂದ ಬಂದಿದ್ದಂಥ ಒಂದು ಇಂಟ್ರೆಸ್ಟು, ನನ್ನ ಹಾಬಿ ಈಗ ಪ್ರೊಫೆಷನ್ ಥರ ಆಗಿದೆ. ಸೊ ಮೋಸ್ಟ್ಲಿ ಅದು ಎಲ್ಲರಿಗೂ ಸಿಗೋದಿಲ್ಲ ಅಂತ ನನ್ನ ಒಂದು ಭಾವನೆ. ಯಾಕೆಂದರೆ ಕೆಲವರು ಪ್ರೊಫೆಷನ್ನೇ ಬೇರೆ, ಹಾಬಿನೇ ಬೇರೆ ಇರುತ್ತೆ. ನನಗೀಗ ಹಾಬಿ ಪ್ರೊಫೆಷನ್ ಆಗಿದೆ, ಅದೊಂದು ಒಂದು ಖುಷಿ. ಜೊತೆಗೆ ನಂದು ಏನೇ ಇನೋವೇಷನ್ಸ್ ಏನೇ ಮಾಡಬೇಕಾದ್ರೂ ಸಪೋರ್ಟು ಹಾಗೆ ಇದೆ ನಮಗೆ. ನಮ್ಮ ಸಂಸ್ಥೆಯಲ್ಲಿ, JC ಸಂಸ್ಥೆಯಲ್ಲಿ ಈ ರೀತಿ ಒಂದು ಇನೋವೇಷನ್ಸ್ಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ. ಸ್ವಾಮೀಜಿಯಿಂದ ಹಿಡಿದು ಎಲ್ಲರೂ ಒಂದಷ್ಟು ಅವರು ಒಂದು ಸಪೋರ್ಟ್ ಮಾಡ್ತಾರೆ, ಮಾಡ್ತಿದ್ದೀರಾ ಮಾಡಿ ಅಂಥೇಳಿ. ಸೊ ಹಂಗಾಗಿ ಸ್ಕೂಲ್ಸ್ಗೆ ನನ್ನ ಉದ್ದೇಶ ಏನಂತಂದರೆ ಮಕ್ಕಳಲ್ಲಿ ನಾವು ಕ್ಯೂರಿಯಾಸಿಟಿ ಮೂಡಿಸ್ಬೇಕು ಒಂದು. ಜೊತೆಗೆ ವಿಜ್ಞಾನ ಅನ್ನೋದು ಎಕ್ಸ್ಪೆನ್ಸಿವ್ ಆಗಬಾರ್ದು, ಅಂದರೆ ದುಬಾರಿ ಆಗಬಾರ್ದು. ಶ್ರೀಮಂತರ ಒಂದು ಸೊತ್ತು ಅಂತ ಹೇಳ್ತಾರಲ್ಲ ವಿಜ್ಞಾನ, ಆ ರೀತಿ ಆಗಬಾರ್ದು. ಅದು ನಮಗೆ ಶಶಿ ಸ್ವಾಮಿ ಸರ್ ಹೇಳ್ತಿದ್ರು, ಶಶಿ ಸರ್ ಅಂತ ಕರಿತೀವಿ ನಾವು. ಅವ್ರ ಹತ್ರ ನಾನು ಅದನ್ನು ಡಿಸ್ಕಷನ್ ಮಾಡ್ತಿದ್ದೆ. ಸೊ ವಿಜ್ಞಾನ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ಆಗ್ಬೋದು. ಅವ್ರದ್ದು ಒಂಥರ ನಮ್ಮ ಸೇಮ್ ಲೈಕ್ ಮೈಂಡೆಡ್ ಅಂತ ಹೇಳ್ಬೋದು. ಅವ್ರೂ ವಿಜ್ಞಾನ ಸ್ವಲ್ಪ ಆದಷ್ಟು ಎಷ್ಟು ಸಣ್ಣ ಪುಟ್ಟ ಐಟಮ್ಗಳು ಸಿಗುತ್ತೆ ಅದರಲ್ಲಿ ಮಾಡುವಂಥದ್ದು ಒಂದಿದೆ. ಸೊ ನಂದು ಅದೇ ಥರ ಓಕೆ ಅಂದ್ಬಿಟ್ಟು. ಅಂದರೆ ಈಗ ಮಕ್ಕಳು ಏನಾದರೂ ಇದನ್ನು ಮಾಡಬೇಕು, ಇದ್ರ ಮೇಲೆ ಕುತೂಹಲ ಇದೆ, ಇದನ್ನ ಪ್ರಯೋಗ ಮಾಡಬೇಕು ಅಂದಾಗ ಅದು ನನ್ನ ಕೈಗೆ ಎಟ್ಕಲ್ಲ ಅಂತ ನಿರಾಸೆಯಿಂದ ಹಿಂದೆ ಹೋಗಬಾರ್ದು. ಹೌದು ಹೌದು ಹೌದು, ಸಿಂಪಲ್ ಅಲ್ಲ, ಇಷ್ಟೇ ಕಾಸ್ಟ್, ಕಡಿಮೆ ಸುತ್ತಮುತ್ತಲು ಮಾಡ್ಬೋದು ಅಂತ ಏನಾದ್ರು ಅದ್ರೊಳಗೆ ಎಂಟ್ರಿ ತಗೊಂಡ್ರೆ ಬಹುಶಃ ಅವರ ಮುಂದಿನ ಸುಲಭ. ಸೊ ಎಂಟ್ರಿ ತಗೊಳ್ಬೇಕಾದ್ರೆ ನಮಗೆ ಅದು ದುಬಾರಿ ಅನಿಸ್ಬಿಟ್ರೆ ತಗೊಳ್ಳಲ್ಲ ಅಂತ. ಸೊ ಆ ರೀತಿಯ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಉದ್ದೇಶ ಸರ್. ಎಸ್ ಸರ್. ಬಹುಶಃ ತಮ್ಮಂಥ ಹೊಸತನ ಇರುವಂಥವ್ರು, ಆಲೋಚನೆ ಇರುವಂಥವ್ರು ನಾನು ಇಂಡಿಪೆಂಡೆಂಟಾಗಿ ಏನಾದರೂ ಸಾಧಿಸಬೇಕು, ಮುಂದೆ ಹೋಗಬೇಕು ಅನ್ನೋ ಆಸೆಯನ್ನು ಹೆಚ್ಚು ನೋಡ್ತೀವಿ. ಆದರೆ ತಾವು ತಮ್ಮಲ್ಲಿರುವಂಥ ಕ್ರಿಯೇಟಿವಿಟಿಯನ್ನು ಅಥವಾ ಹೊಸತನವನ್ನು
ಇರುವಂಥ ಮಕ್ಕಳಲ್ಲಿ ಹಾಕಿ ಅವ್ರಿಗೆ ಉತ್ತೇಜನ ನೀಡಬೇಕು. ಆ ಮೂಲಕ ನೂರಾರು ಮಕ್ಕಳು ಈ ಒಂದು ವಿಜ್ಞಾನ ಕ್ಷೇತ್ರಕ್ಕೆ ತರ್ಕೊಳ್ಬೇಕು ಅನ್ನೋ ಒಂದು ಇದನ್ನ ಆಸೆಯನ್ನು ಇಟ್ಕೊಂಡಿದ್ರಿ. ಅದು ಬಹಳ ಒಂದು ಉತ್ತಮವಾದ ಬೆಳವಣಿಗೆ ಸರ್. ಇದು ಬಹಳ ಸಂತೋಷ ಕೊಡುತ್ತೆ ಸರ್. ಒಟ್ಟಾರೆ ಹೇಳೋದಾದರೆ ಈ ನಮ್ಮ ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತು ನಮ್ಮ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಗ್ರಾಮೀಣ ಗ್ರಾಮೀಣ ಭಾಗದ ಮಕ್ಕಳಿಗೆ ನಾನು ಹೇಳೋದು, ಆ್ಯಕ್ಚುಲಿ ನಾನು ಇದನ್ನೆಲ್ಲ ಮಾಡಬೇಕಾದ್ರೂ ನನ್ನ ಹತ್ರನೂ ಹಣ ಇರಲಿಲ್ಲ. ಯಾಕೆಂದರೆ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್. ಯಾಕೆಂದರೆ ನಮ್ಮ ತಂದೆ ದುಡಿಬೇಕು, ನಾವು ಎಲ್ಲ ನಡಿಬೇಕಾಗ್ತಿತ್ತು. ಸೊ ಮೋಸ್ಟ್ ಪ್ರಾಬಬ್ಲಿ ನನಗೆ ಸುತ್ತಮುತ್ತ ಐಟಮ್ನ ನಾನು ಬಳಸೋದು ಹೇಗೆ ಅಂತ ನಾನು ಮಿಡ್ಲ್ ಕ್ಲಾಸ್ ಆಗಿದ್ದಕ್ಕೆ ನಾನು ಆಗಿದ್ದು ಅಂತ ಅನ್ಕೋತೀನಿ. ಯಾಕೆಂದರೆ ನಮ್ಮ ಹತ್ರ ಇರಲಿಲ್ಲ. ನಂಗೆ ಮಾಡೋ ಒಂದು ಕುತೂಹಲ, ನಂಗೆ ಮಾಡಬೇಕು ಅನ್ನೋದೊಂದು ಆಸೆ. ಬಟ್ ನಮ್ಮ ಹತ್ರ ತಗೊಳ್ಳೋದಕ್ಕೆ ಐಟಮ್ ಇಲ್ಲ, ತೊಗೊಳಕ್ಕಾಗೋದಿಲ್ಲ, ಬಜೆಟ್ ಪ್ರಾಬ್ಲಮ್. ಅವಾಗ ಏನು ಮಾಡಿದೆ, ಆಯಿತು ನನ್ನ ಹತ್ರ ಏನು ಮೆಟೀರಿಯಲ್ ಇದೆ ಅದರಿಂದ ನಾನು ಯಾಕೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದೊಂದು ನಂದು ಒಂದು ಎಕ್ಸ್ಪೀರಿಯನ್ಸ್ನ ಹೇಳೋದಾದರೆ ಮಕ್ಕಳುಗಳಿಗೆ, ನಿಮ್ಮ ಸುತ್ತಮುತ್ತ ಏನಿದೆ ಅದನ್ನ ನೋಡಿ, ನಿಮ್ಮ ಕೈಲಿ ಏನಾಗುತ್ತೆ ಟ್ರೈ ಮಾಡಿ, ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಈಗಿನ ಪ್ರಪಂಚ ಹೇಗಂದ್ರೆ ಸರ್, ನಾವೀಗ ಈಗಿನ ಪ್ರಪಂಚ ಅನ್ನೋದಕ್ಕಿಂತ ನಾವು ಏನು ಹುಡುಕ್ತೀವಿ ಅದು ಸಿಗುತ್ತೆ ಈಗಿನ ಪ್ರಪಂಚದಲ್ಲಿ. ನೀವು ಒಳ್ಳೇದು ಹುಡುಕ್ತೀರಾ, ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದು ಸಿಕ್ಕೇ ಸಿಗುತ್ತೆ. ಕೆಟ್ಟದ್ದು ಹುಡುಕ್ತೀರಾ, ಕೆಟ್ಟದ್ದು ಸಿಗುತ್ತೆ. ಆಯ್ಕೆ ನಮ್ದಾಗಿರ್ಬೇಕು, ಆಯ್ಕೆ ನಮ್ದಾಗಿರ್ಬೇಕು. ಇಂಪಾರ್ಟೆಂಟ್. ನಿಜ ನಿಜ, ಅದು ಸಿಕ್ಕೇ ಸಿಗುತ್ತೆ. ಸಿಗಲ್ಲ ಅಂತಿರೋ ವಸ್ತು ಯಾವುದೂ ಇಲ್ಲ. ಹಂಗನಾಗಿದ್ರೆ ಮಾರ್ಸ್ಗೆ ಹೋಗ್ತಾ ಇರಲಿಲ್ಲ ಮನುಷ್ಯ ಎಲ್ಲ ಮಾರ್ಸ್ ಅಲ್ಲಿಗೆಲ್ಲ ಹೋಗಿ ರೋವರ್ನ ಕಳಿಸಿ ಸೊ ಈ ರೀತಿ ಒಂದು ಎಕ್ಸ್ಪ್ಲೋರೇಷನ್ ಮಾಡ್ತಿರಲ್ಲ. ಎಷ್ಟೋ ಗ್ರಹದಲ್ಲಿ ನಾವು ನೋಡ್ತೀವಿ. ಸೊ ಎಲ್ಲ ಸಾಧ್ಯ ಆಗಿದ್ದು ಮನುಷ್ಯರಿಂದನೇ, ದೇವರಿಂದ ಅಂತ ಹೇಳಿ, ದೇವರ ಅನುಗ್ರಹನೂ ಬೇಕು, ಜೊತೆಗೆ ಮನುಷ್ಯನ ಪ್ರಯತ್ನ ಇರಬೇಕು. ಏನಂತಂದ್ರೆ ಪ್ರಯತ್ನ ಮಾಡ್ಬೇಕು, ನಾವು ಪ್ರಯತ್ನ ಮಾಡಬೇಕು. ಜೊತೆಗೆ ನಮ್ಮ ಸುತ್ತಮುತ್ತ ಇರೋ ವಸ್ತುನ ಹೇಗೆ ಬಳಸ್ಕೋಬೋದು ಅನ್ನೋದೊಂದು ಮೆಂಟಾಲಿಟಿ ಬರಬೇಕು. ಪೋಷಕರಿಗೂ ನಾನು ಏನು ಹೇಳೋದಂತಂದ್ರೆ, ಸೊ ಮಕ್ಕಳಲ್ಲಿ ಅದೊಂದು ಟ್ಯಾಲೆಂಟನ್ನು ಗುರುತಿಸಿ ಓದಬೇಕು. ನಿಜ, ಓದು ನಮಗೆ ತುಂಬಾ ಅಗತ್ಯ. ಯಾಕೆಂದರೆ ಓದೋದು ನಮಗೆ ಯಾವುದೇ ರೀತಿ ಕೆಲಸ ಅನ್ನೋದಕ್ಕಿಂತ ಒಂದು ಒಳ್ಳೆ ಸದ್ಗುಣನ ಹೇಳ್ಕೊಡುತ್ತೆ, ಜ್ಞಾನ ಕೊಡುತ್ತೆ. ನಾವು ಓದನ್ನು ತಿಳ್ಕೊಳ್ಳೋದು ಏನಕ್ಕೆ ಅಂತಾರೆ, ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಹೇಗೆ ಕೆಲಸ ಮಾಡ್ತಿದೆ, ಹೇಗಿದೆ ಅನ್ನೋದನ್ನು ತಿಳಿಸುತ್ತೆ ಓದೋದ್ರ ಜೊತೆಗೆ ನಮ್ಮ ಒಂದು ಕುಶಲ ಕಲೆಗಳು ಅಂತ ಕೆಲಸ, ಸ್ಕಿಲ್ ಸೆಟ್ ಅಂತ ಹೇಳ್ತೀವಿ, ಅದನ್ನ ಮಕ್ಕಳಲ್ಲೂ ಗುರುತಿಸ್ಬೇಕು ನಾವು. ಯಾಕೆಂದ್ರೆ ಸ್ಕಿಲ್ ಮ್ಯಾಟರ್ಸ್. ಮಕ್ಕಳಲ್ಲಿ ನಾವು ಕೆಲವೊಂದು ನಾವು ಯಾರು ಗೊತ್ತು, ಈಗ ಅಬ್ದುಲ್ ಕಲಾಂ ಯಾರೇ ಸೈಂಟಿಸ್ಟ್ ಆಗಿದ್ದಾರೆ, ಅವರು ಚಿಕ್ಕ ವಯಸ್ಸಲ್ಲಿ ಮೋಸ್ಟ್ಲಿ ಏನೂ ಇರಲಿಲ್ಲ, ಏನು ಇಲ್ದೇ ಅವರು ಬೆಳೆದು ಬಂದಿದ್ದಾರೆ. ಅವ್ರ ಪೋಷಕರು ಇದ್ರ ಬಗ್ಗೆ ಸಪೋರ್ಟ್ ಮಾಡಬೇಕು. ಪ್ಲಸ್ ಏನಂತಂದ್ರೆ ಅವ್ರ ಮಕ್ಕಳು ಅದೇ ರೀತಿ ಕ್ಯೂರಿಯಾಸಿಟಿ ಬಿಡಬಾರ್ದು. ಅವ್ರು ಯಾರೋ ಗಿವ್ ಅಪ್ ಮಾಡಬಾರ್ದು. ಯಾವುದೇ ರೀತಿ ಸಿಗ್ಲಿಲ್ವಾ, ಆಯ್ತು ಬೇರೆ ದಾರಿ. ನಾವು ಏನಂತಂದ್ರೆ ಹೌದು ನಿಜ ಅದನ್ನೇ ಹೇಳಕೊಟ್ಟಿದ್ದು. ಗುರಿ ನಾವು ಇಟ್ಕೊಬೇಕು, ಆ ದಾರಿ ಸಿಕ್ಲಿಲ್ವಾ ಬೇರೆ ದಾರಿಲಿ ಹೋಗ್ಬೇಕು. ಸೊ ಅವಾಗ ನಮ್ಗೆ ಗುರಿ ತಲುಪ್ತೀವಿ. ನಮ್ಮ ಇಂಟೆನ್ಷನ್ ಏನಿರ್ಬೇಕು, ನಾವು ಅದನ್ನ ನಮ್ಮಲ್ಲಿ ಏನ್ ತಲೆಯಲ್ಲಿದೆ ಅದನ್ನ ಮಾಡಬೇಕು. ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ನಾವು ಏನಕ್ಕೆ ನಿಧಾನ ಮಾಡಬೇಕು ಅನ್ನೋದಾದ್ರೆ, ಒಂದೊಂದು ಸ್ಟೆಪ್ಪನ್ನು ನಾವು ಅನುಭವಿಸ್ಬೇಕಂತೆ. ಸೊ ನಾವು ಒಂದು ಹಂತಕ್ಕೆ ಏಕ್ದಮ್ ಹೋದ್ರೆ ಫಾಸ್ಟ್ ಆಗಿ ಹೋಗ್ತೀವಿ. ಪ್ರತಿಯೊಂದು ಸ್ಟೆಪ್ಪನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನಿಧಾನ ಮಾಡ್ಕೊಂಡು ಹತ್ತಿದಾಗ ಅನುಭವ ಇರುತ್ತೆ. ಯಾಕಂದ್ರೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಇದೆಲ್ಲ ಕೆಲವೊಂದಷ್ಟು ಅನುಭವಗಳು ನನಗೆ ನಾವು ಸೈನ್ಸ್ ಸೆಂಟರ್ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಬಿಕಾಸ್ ನಾನು ದೊಡ್ಡ ರೀತಿ ಮಾಡೋದು ನನಗೆ ಐಡಿಯಾ ಇರಲಿಲ್ಲ. ದಿನ ಬಂದು ನನಗೆ ಅದು ಅಲ್ಲಿಗೆ ಹೋದಾಗ ನನಗೆ ದೊಡ್ಡ ಮಟ್ಟಿಗೆ ಮಾಡ್ಬೋದು ಇದು ಅಂತ ಅವ್ರು ಮಾಡಿರೋದನ್ನ ಕಾನ್ಫಿಡೆಂಟ್ ಮಾಡ್ತು. ಓಕೆ, ನಾನು ಇನ್ನೂ ಏನೋ ಮಾಡ್ಬೋದಲ್ಲ, ಇದನ್ನ ಬೇರೆ ರೀತಿ ನಾನು ಒಬ್ಬನೇ ಮಾಡ್ಬೋದಲ್ಲ, ಇಷ್ಟು ಜನ ಏನಕ್ಕೆ ಅಂತ ಒಂದು ತಲೆಯಲ್ಲಿ ಬಂತು. ಹೌದು, ನನ್ನ ಪ್ಲಾನಲ್ಲಿ ಇದನ್ನ ಇನ್ನೊಂಥರ ಮಾಡಿಫೈ ಮಾಡ್ಬೋದಲ್ಲ. ಸೊ ನಾನು ಅಲ್ಲಿ ಮಾಡಿರೋದು ಕೆಲವೊಂದು ರೆಪ್ಲಿಕಾ ಇದೆ, ಬಟ್ ಕೆಲವೊಂದಷ್ಟು ನಾನು ಮಾಡಿಫೈ ಮಾಡ್ಬಿಟ್ಟಿದ್ದೀನಿ. ಸೊ ಈ ಥರ ಯಾಕೆ ಮಾಡಬಾರ್ದು ಅನ್ನೋದೊಂದು ನನ್ನ ಮೈಂಡಿಗೆ ಬಂದ್ಬಿಡ್ತು. ಸೊ ಅದೇ ರೀತಿ ಮಾಡಿಫೈ ಆಗೋ ನಾನು ಮಾಡಿದ್ದೀನಿ. ಸೊ ಹೀಗೆ ಮಕ್ಳಿಗೆ ಏನಂತಂದ್ರೆ ಇಂಟ್ರೆಸ್ಟ್ ಬಿಡಬಾರ್ದು, ಈ ಸಿಕ್ಲಿಲ್ವಾ ತಲೆ ಕೆಡ್ಸ್ಕೊಬಾರ್ದು, ಇವತ್ತೆಲ್ಲ ನಾಳೆ ಸಿಗುತ್ತೆ ಅಂತ ಒಂದು ಮೈಂಡಲ್ಲಿ ಇಟ್ಕೊಬೇಕು. ಪಾಸಿಟಿವ್ ಥಾಟ್ ಅಂತ ಕರೀತಾರೆ ಅದನ್ನ. ಸೊ ಮ್ಯಾನಿಫೆಸ್ಟೇಷನ್ ಪಾಸಿಟಿವ್ ಥಾಟ್ ಅಂತ ಕರೀತಾರೆ. ನಾನು ಮಾಡಬೇಕು, ಆಗತ್ತೆ, ಆಗೋಗ್ಬಿಡುತ್ತದು. ಸೊ ನಮ್ಮ ಸುತ್ತಮುತ್ತ ಜನನು ಎಲ್ಲಾನು ಹಂಗೆ ಹೆಲ್ಪ್ ಮಾಡುತ್ತದು. ಸೊ ಅದನ್ನ ಬಿಡಬಾರ್ದು, ಪೋಷಕರು ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಖಂಡಿತ ಒಂದು ಅನುಭವ. ಯಾವುದೇ ಒಂದು ಕುತೂಹಲ ಬರಲಿ, ಆಸಕ್ತಿ ಬರಲಿ, ಅದನ್ನು 100% ಎಫರ್ಟ್ ಹಾಕ್ಬೇಕಷ್ಟೆ. 100% ನೀವು ಎಫರ್ಟ್ ಹಾಕಿದ್ರೆ ಖಂಡಿತ ತಲುಪ್ತೀರಿ. ತಾವೇ ಹೇಳ್ದಂಗೆ ಸೊ ಗುರಿ ಒಂದು ಇಟ್ಕೊಂಡ್ರೆ ಮಾರ್ಗ ಬದಲಾವಣೆ ಮಾಡಿಕೊಂಡು ಕೂಡ ತಲುಪಿಸ್ಲಿಕ್ಕೆ ಸಾಧ್ಯತೆ. ಯಾವ ಮಾರ್ಗ ಏನಾದರೂ ಸ್ಟ್ರಕ್ ಆಯಿತು ಅಂದರೆ ಇನ್ನೊಂದು ಮಾರ್ಗವನ್ನು ಹುಡುಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಬಟ್ ನಿಮ್ಮ ಗುರಿ ಸ್ಟ್ರಾಂಗ್ ಇರಬೇಕು, ನಿಮ್ಮ ಶ್ರದ್ಧೆ, ಡೆಡಿಕೇಶನ್
ನಿರಂತರವಾಗಿ ಹೌದು, ಹೌದು, ಇರ್ಬೇಕು. ಹೌದು, ಸೊ ಹೌದು. ಇದಿದ್ರೆ ಬಿಡಬಾರ್ದು. ಖಂಡಿತ ಖಂಡಿತ, ಸಾಧಿಸಲಿಕ್ಕೆ ಖಂಡಿತ, ಸಾಧ್ಯ ಇದೆ ಅಂತ. ಖಂಡಿತ. ಭಾಳ ಸಂತೋಷ ಆಯ್ತು ಸರ್. ತಮ್ಮ ನೋಡುವಾಗ ನನಗನ್ಸೋದು ಈ ವಿಜ್ಞಾನ ಕೇವಲ ಪ್ರಯೋಗಾಲಯದಲ್ಲೇ ಇಲ್ಲ, ಅದು ನಮ್ಮ ಮನಸ್ಸಲ್ಲಿ ಹುಟ್ಟುವಂಥ ಕುತೂಹಲದಲ್ಲಿ ಇದೇನೋ ಒಂದು ಹೌದು, ಹೌದು. ಸಂದೇಶವನ್ನು ತಮ್ಮ ಕೆಲಸದ ಮೂಲಕ ತೋರಿಸಿದಿರಿ ಸರ್. ಖಂಡಿತ. ಬಹಳ ಸಂತೋಷ ಕೊಡ್ತು ತಮ್ಮ ಜೊತೆ ಮಾತನಾಡಿದ್ದು. ಖಂಡಿತ ಬಹುಶಃ ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಯುವಕರಿಗೆ ಇದೇ ಥರದ ಕುತೂಹಲ ಇರುತ್ತೆ. ಈ ಕುತೂಹಲವನ್ನು ಗುರಿಯಾಗಿ ಇಟ್ಕೊಂಡು ಅಥವಾ ಗುರಿಯನ್ನು ತಲುಪೋದು ಹೇಗೆ, ಅದಕ್ಕೆ ಮಾಡ್ಬೋದಾದಂಥ ಏನೆಲ್ಲ ಏನು ತಮ್ಮ ಒಂದು ಪರಿಶ್ರಮಗಳಿದೆ ಅಥವಾ ದಾರಿಗಳಿದೆ, ಅವೆಲ್ಲವನ್ನು ಬಹುಶಃ ಮಕ್ಕಳು ಕಂಡುಕೊಳ್ತವೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನನ್ನ ಕರೆಸಿದ್ದಕ್ಕೆ, ಗುರುತಿಸಿದ್ದಕ್ಕೆ, ಇದೆಲ್ಲ ಹೇಳೋ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಸಹ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ತಮ್ಮ ಸೃಜನಶೀಲತೆ ಮತ್ತು ಅನ್ವೇಷಣೆಗಳಿಂದ ತಮ್ಮ ಸುತ್ತಮುತ್ತಲ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ಸಾಕಷ್ಟು ವಿಜ್ಞಾನದ ಮಾದರಿಗಳನ್ನು ತಯಾರಿಸಿ ವಿಶೇಷವಾಗಿ ಒಂದು ದೂರದರ್ಶಕವನ್ನು ಮಾಡುವ ಮೂಲಕ ಅವರು ಎಲ್ಲ ಒಂದು ಗ್ರಹಗಳನ್ನು ಅಥವಾ ಶನಿಗ್ರಹ, ಗುರುಗ್ರಹಗಳು ಇವುಗಳನ್ನು ನೋಡುವಂಥ ಅಥವಾ ಈವನ್ ಚಂದ್ರನನ್ನು ಕೂಡ ನೋಡುವಂಥ ಅವಕಾಶಗಳನ್ನು ಕಲ್ಪಿಸ್ಕೊಂಡ್ರು. ಅದು ಬಹುಶಃ ಅವರ ಒಂದು ಕುತೂಹಲವನ್ನು ಇಮ್ಮೆಟ್ಟಿ ಹೋದಾಗ ಸಿಕ್ಕಂಥ ಒಂದು ಫಲಿತಾಂಶ ಇದು ಅಂತ ನಾನು ಭಾವಿಸ್ಕೊಳ್ತೀನಿ. ಅದೇ ರೀತಿ ಎಲ್ಲ ಮಕ್ಕಳಲ್ಲೂ ಈ ರೀತಿಯ ಒಂದು ಕುತೂಹಲ, ಆಸಕ್ತಿ ಇರುತ್ತೆ. ಅದನ್ನು ಇಮ್ಮೆಟ್ಟಿಸಿ ಶ್ರದ್ಧೆಯಿಂದ ಹೋದರೆ ಖಂಡಿತ ಅವರ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಈ ಗುರಿ ತಲುಪುವ ನಿಟ್ಟಿನಲ್ಲಿ ಅವರೇ ಹೇಳ್ದಂಗೆ ಶಿಕ್ಷಕರು, ಪೋಷಕರ ಪಾತ್ರ, ಅವರ ಉತ್ತೇಜನ ಕೂಡ ಬಹಳ ಮುಖ್ಯ ಆಗುತ್ತೆ. ಖಂಡಿತ ಈ ಎಲ್ಲವನ್ನು ತಮ್ಮ ಮಕ್ಕಳಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.